ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ ಅಂತ ಹೇಳಿ ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಕೆಲವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಸ್ನೇಹಿತರೆ, ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ಲರಿಗೂ ಗುರುವಿನ ಆಶೀರ್ವಾದ, ನೀವು ನಂಬಿದ ಭಗವಂತನ ಆಶೀರ್ವಾದ, ದಯೆ, ಕರುಣೆ, ಪ್ರೇಮ ಯಾವಾಗಲೂ ಸಿಗಲಿ. ಅವರ ಕರುಣೆ, ಪ್ರೇಮದಲ್ಲಿ ನೀವು ಸುರಕ್ಷಿತವಾಗಿರಿ ಅಂತ ಹೇಳಿ ನಾನು ಬ್ಲೆಸ್ಸಿಂಗ್ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ನೀವು ಅನುಭವಿಸಿದ ಕಷ್ಟಗಳು ವ್ಯರ್ಥ ಆಗಿಲ್ಲ. ನೀವು ಪ್ರಾಮಾಣಿಕವಾಗಿ ಯಾವುದೋ ಒಂದು ವಿಚಾರದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದೀರಾ ಅಂದರೆ ಖಂಡಿತ ಈಗ ನಿಮ್ಮ ಜೀವನದ ಕಡೆ ಅದು ತಿರುಗ್ತಾ ಇದೆ. ನೀವು ಅದನ್ನು ಸ್ವೀಕರಿಸುವ ಸಮಯ ಬಂದಿದೆ. ಅಫರ್ಮೇಷನ್ ಮಾಡಿ ನಂಬಿಕೆ ಕಳ್ಕೊಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಕೇವಲ ಇಲ್ಲಿ ಹಣ ಅಷ್ಟೇ ಅಲ್ಲ ಸಮೃದ್ಧಿ, ನಿಮಗೀಗ ನೆಮ್ಮದಿಯ ವಿಚಾರ ಕೂಡ ನಿಮ್ಮ ಜೀವನದಲ್ಲಿ ಬೇಕಾಗಿದೆ. ಹಾಗಾಗಿ ಆ ನೆಮ್ಮದಿ ಕೂಡ ನಿಮಗೆ ಸಮೃದ್ಧಿಯ ರೂಪದಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದ ಎಲ್ಲ ಕಡೆ ಬೆಳಕು ಬರ್ತಾ ಇದೆ ಅನ್ನುವ ಸೂಚನೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅದನ್ನೇ ಅಫರ್ಮೇಷನ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಖಂಡಿತ ನೀವು ಬಯಸಿದ್ದು ನಿಮಗೆ ನಿಮ್ಮ ಜೀವನ ತಂದುಕೊಡುತ್ತೆ. ಅದಕ್ಕೆ ತಕ್ಕ ಹಾಗೆ ಉತ್ತಮ ಕರ್ಮಗಳ ಜೊತೆ ನೀವು ಈಗ ನಡೀತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾರೂ ಕೂಡ ಯಾವುದೇ ಒಂದು ಕೆಟ್ಟ ದೃಷ್ಟಿ ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೊಂದು ಸಾರಿ ನಕಾರಾತ್ಮಕ ಒಂದು ವಿಚಾರಗಳಿಂದ ನಿಮ್ಮನ್ನು ನೀವು ದುರ್ಬಲತೆಗೆ ಜಾರಿಸ್ಕೊಂಡಾಗ ಮಾತ್ರ ಕೆಲವಷ್ಟು ಕಷ್ಟಗಳು ನಿಮ್ಮನ್ನು ಕಾಡೋದು. ಹಾಗಾಗಿ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಆದಷ್ಟು ಬೇಗನೆ ಶೀಘ್ರವೇ ಸಿಗುತ್ತೆ. ಅದಕ್ಕೆ ಗುರು ಎಲ್ಲ ರೀತಿಯ ಒಂದು ಯೋಜನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದೇನಪ್ಪ ಕರ್ಮ, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ಕರ್ಮಕ್ಕೆ ಬೈಯುವ ಈ ರೀತಿ ಒಂದು ಹೀಯಾಳಿಸುವ ಅವಶ್ಯಕತೆ ಇಲ್ಲ. ಕರ್ಮ ಅಂದರೆ ಶಿಕ್ಷೆ ಅಲ್ಲ, ಅದು ನೀವೇ ಬಿತ್ತಿದ ಒಂದು ಬೀಜವಾಗಿರುತ್ತೆ. ಅದರ ಫಲವು ಈ ರೀತಿಯಾಗಿ ಬಂದಿರುತ್ತೆ. ಮತ್ತೆ ನೀವು ಕರ್ಮವನ್ನು ನಿಂದಿಸುವುದರ ಮೂಲಕ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಬದಲು ಅದು ಯಾವ ರೀತಿ ನಿಮಗೆ ಒಂದು ಸೂಚನೆ ಕೊಡ್ತಾಯಿದೆ, ಯಾವ ಪಾಠವನ್ನು ಕಲಿಸ್ತಿದೆ, ಏನನ್ನು ನಿಮ್ಮ ಜೀವನದಿಂದ ಹೊರಗೆ ಹಾಕೋಕ್ಕೆ ತಿಳಿಸ್ತಾ ಇದೆ, ಏನನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದೆ, ಅದನ್ನು ನೀವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ವಿವೇಕ ದೂರ ಆಗುತ್ತೆ, ಜ್ಞಾನ ದೂರ ಆಗುತ್ತೆ. ಅದೇ ನೀವು ಶಾಂತವಾಗಿ ಸ್ವಲ್ಪ ಬಂದಿರುವ ಸಮಸ್ಯೆಗಳಿಗಾಗಿರ್ಬೋದು, ಇಲ್ಲ ಯಾವ ರೀತಿ ಈ ಸಮಯದಲ್ಲಿ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿ ನೀವು ಶಾಂತವಾಗಿ ಯೋಚಿಸಿದರೆ, ಧ್ಯಾನಿಸಿದರೆ ಆ ಭಗವಂತ, ನೀವು ನಂಬಿದ ಗುರು ನಿಮಗೆ ಸಹಾಯ ಮಾಡದೇ ಇರಲಾರರು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ನಿಮಗೆ ಪ್ರೀತಿ, ಗೌರವ ಹಾಗೆ ವಿಶ್ವಾಸವನ್ನು ಬಿತ್ತಿದರೆ ಅದೇ ಹೊರ ಹೋಗುತ್ತೆ, ಅದರ ಮೂಲಕವೇ ಅದೇ ಮರಳಿ ಬರುತ್ತೆ. ಹಾಗೆ ನೀವು ಭಯ, ಕೋಪ, ಹಾಗೆ ನನ್ನ ಹಣೆ ಬರನೇ ಇಷ್ಟು ಅನ್ನೋ ರೀತಿಲಿ ನೀವು ಆಲಸ್ಯ, ಸೋಮಾರಿತನ, ನಿಂದನೆ ಇಂತಹದ್ರ ಒಳಗೆ ನೀವು ಒಳಪಟ್ಟು ಎಷ್ಟು ಮಾಡಿದರೂ ಇಷ್ಟೇ ಬಿಡು ನನ್ನ ಜೀವನ ಅನ್ನೋ ರೀತಿಲಿ ಒಪ್ಕೊಂಡು ಅದೇ ಬೀಜವನ್ನು ಬಿತ್ತಿದರೆ ಅದೇ ಎನರ್ಜಿ ಹಿಂದಿರುಗತ್ತೆ ಅನ್ನೋ ರೀತಿಲಿ ಬರ್ತದೆ. ಇಲ್ಲಿ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳೋ ರೀತಿಲಿ ಕೂಡ ಕೆಲವೊಂದು ವಿಚಾರದಲ್ಲಿ ನೀವು ತೀರ್ಮಾನಗಳನ್ನು ತಗೊಳ್ಬೇಕು. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತು ಇರಬೇಕು. ಶಿಸ್ತು ನಿಮ್ಮ ಜೀವನವನ್ನು ತುಂಬ ಬದಲಾವಣೆ ಮಾಡುತ್ತೆ, ನಿಮ್ಮ ಸುತ್ತಮುತ್ತ ಇರೋರನ್ನು ಕೂಡ ಬದಲಾವಣೆ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ನೆಮ್ಮದಿ, ಅಬಂಡೆನ್ಸನ್ನು ಕೂಡ ತಂದುಕೊಡುತ್ತೆ. ಹಾಗಾಗಿ ಇಲ್ಲಿ ಶಿಸ್ತು ಮುಖ್ಯ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ನಾನು ತುಂಬ ಶಿಸ್ತಿದ್ದೀನಿ ಅಂತ ಹೇಳಿ. ಖಂಡಿತ ಇಲ್ಲ. ಇವತ್ತು ನೀವು ಶಿಸ್ತಾಗಿದ್ದೀರಾ, ನಾಳೆ ಆಗಲೇ ನಿಮಗೆ ಆ ಶಿಸ್ತಿರೋದಿಲ್ಲ. ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ, ಮತ್ತು ಅದೇ ರೀತಿ ಅವ್ಯವಸ್ಥೆ, ಎಷ್ಟು ಮಾಡಿದ್ರೂ ಇಷ್ಟೇ ಬಿಡು ನಾನು ತುಂಬ ಪ್ರಯತ್ನ ಪಟ್ಟೆ ಯಾವುದು ಸರಿಯಾಗಲಿಲ್ಲ ಅನ್ನೋ ರೀತಿಲಿ ನೀವು ಮರಳಿ ಹೋಗ್ತಾ ಇದ್ದೀರಾ, ಹಿಂದಕ್ಕೆ ಹೋಗಬಾರ್ದು ಅನ್ನೋ ರೀತಿಲಿ ಬರ್ತದೆ. ಇಲ್ಲಿ ನಿಮ್ಮ ದುರ್ಬಲತೆಗೆ ನೀವೇ ಜಾರಿ ಇಲ್ಲಿ ಭಗವಂತನ ಆಶೀರ್ವಾದವನ್ನು, ಹಾಗೆ ನೀವು ಮಾಡಿದ ಪ್ರಯತ್ನಕ್ಕೆ ಫಲ ಸಿಗುವ ಸಮಯವನ್ನು ಕಳ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಶಿಸ್ತಿರಲಿ. ಶಿಸ್ತಿಗೆ ಒಂದೇ ದಿನಕ್ಕೆ ಫಲ ಸಿಗೋದಿಲ್ಲ, ಅದು ಕಾಲಕ್ರಮೇಣ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತರುತ್ತೆ. ಅಲ್ಲಿವರೆಗೂ ನಿಮಗೆ ಕೆಲವು ಪಾಠವನ್ನು ಕಲಿಸ್ತಾನೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕರ್ಮ ಯಾವತ್ತೂ ನ್ಯಾಯವಾದದ್ದು. ಕಠಿಣವಾದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ತರತ್ತೆ ನಿಜ, ಆದರೆ ಅದು ನಿಮ್ಮದೇ ಆದ ಕರ್ಮದ ಒಂದು ಎನರ್ಜಿ ಆಗಿರುತ್ತೆ. ಅದಕ್ಕೆ ಅದು ಸಹಾಯ ಮಾಡಲಿಕ್ಕೆ ಬಂದಿದೆ ಅನ್ನೋ ರೀತಿಲಿ ನೀವು ನೋಡಬೇಕಾಗತ್ತೆ. ಆಗ ನೀವು ನಿಮ್ಮನ್ನೇ ತಿದ್ಕೊಂಡ್ರೆ ಖಂಡಿತವಾಗಿ ಇಲ್ಲಿ ನಿಮಗೆ ಈಗಿನ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ ನೀವೀಗ ಅನುಭವಿಸುತ್ತಿರುವ ಸಮಸ್ಯೆಗಳು, ಕಷ್ಟಗಳು ನಿಮ್ಮ ಜೀವನದ ಪಾಠಗಳು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ರಿಪೀಟ್ ಆಗ್ತಾ ಇರುವ ಸಮಸ್ಯೆಗಳು ಅದೂ ಕೂಡ ನಿಮ್ಮ ತಪ್ಪುಗಳಿಂದಾದ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಅನ್ನೋ ರೀತಿಲಿ ಬರ್ತಾ ಇದೆ. ಆದರೆ ಒಂದೇ ರೀತಿಯ ಜನರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ.
ಅದೇ ಪ್ಯಾಟ್ರನ್ ರಿಪೀಟ್ ಆಗ್ತಾ ಇದೆ. ಅಂದರೆ ಒಂದು ಮೋಸದಿಂದ ಹೊರಗೆ ಬಂದಿದ್ದೀರಾ, ಇನ್ನೊಂದು ಮೋಸ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಆಗ್ತಾ ಇದೆ ಅಂದರೆ ಖಂಡಿತ ಇದು ನಿಮ್ಮ ಹಿಂದಿನ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಯಾವ ರೀತಿಯ ಒಂದು ಸಂಕಲ್ಪ, ಒಂದು ಪ್ರಾರ್ಥನೆ ಇರಬೇಕು ಅಂದರೆ, ನನ್ನ ಹಿಂದಿನ ಜನ್ಮದಲ್ಲಿ ತಿಳಿದೋ ತಿಳಿಯದೇನೋ ನಾನು ಏನು ತಪ್ಪು ಮಾಡಿದನೋ ನನಗೆ ಗೊತ್ತಿಲ್ಲ, ಗುರುವೇ ದೇವರೇ ನಿಮಗೆ ಮಾತ್ರ ಗೊತ್ತಿದೆ. ಹಾಗಾಗಿ ನಾನು ಅವುಗಳನ್ನು ತಿದ್ಕೊಳ್ಳೋಕ್ಕೆ, ಅವುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಅವುಗಳಿಂದ ಹೊರಗೆ ಬರೋಕ್ಕೆ ನೀವು ನನಗೆ ಸಹಾಯ ಮಾಡಬೇಕು, ದಾರಿ ಕೊಡಬೇಕು ಅನ್ನೋ ರೀತಿಯಲ್ಲಿ ನೀವು ಶರಣಾದರೆ ಖಂಡಿತ ಗುರುವಲ್ಲಿ ಭಗವಂತನಲ್ಲೇ ಆಗಿರ್ಬೋದು, ನೀವು ಒಂದು ದೃಢ ವಿಶ್ವಾಸವಿಟ್ಟು ಶರಣಾದರೆ ಖಂಡಿತ ಅವರ ಶರಣಕ್ಕೆ ಹೋದವ್ರನ್ನ ಅವರು ಕೈ ಬಿಡೋದಿಲ್ಲ. ನೀವು ಯಾರಿಗಾದರೂ ಸಹಾಯ ಕೇಳಿದರೆ ತಾನೇ ನಿಮ್ಮ ಸಮಸ್ಯೆಗೆ ಅವರು ಸ್ಪಂದಿಸೋದು. ನೀವು ಸಹಾಯನೇ ಕೇಳಲಿಲ್ಲ ಅಂದರೆ ಅವ್ರು ಏನಾದರೂ ಉತ್ತರ ಕೊಡ್ಬೋದು. ಆಮೇಲೆ ನಿನಗೆ ಕಷ್ಟ ಇದ್ದಾಗ ನನ್ನನ್ನು ಕೇಳಬೇಕಾಗಿತ್ತು. ಅವರು ಸಹಾಯ ಮಾಡ್ತಾರೋ ಇಲ್ಲೋ, ಒಟ್ಟು ಕೇಳೋದು ನಿಮ್ಮ ಧರ್ಮ ಅಲ್ವಾ. ಅಲ್ಲೊಂದು ಪಾಠ ಕಲಿತೀರೋ ಇಲ್ಲ ಅಲ್ಲಿ ಯಾವುದೋ ಒಂದು ರೀತಿಯ ನಿಮ್ಮ ಭರವಸೆ ಮುರಿದು ಹೋಗುತ್ತೋ ಇಲ್ಲ ಭರವಸೆ ಗೆಲ್ಲುತ್ತೋ ಅದು ಭಗವಂತನ ತೀರ್ಮಾನ. ಅದೇ ನೀವು ಇಲ್ಲಿ ಭಗವಂತನ ಎದುರಿಗೆ, ನೀವು ನಂಬಿದ ಗುರುವಿನ ಎದುರಿಗೆ ಸಹಾಯ ಕೇಳೋದ್ರಲ್ಲಿ ಹಿಂದೆ ಮುಂದೆ ನೋಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಮನುಷ್ಯರ ಹತ್ರನಾದರೂ ನೀವು ಸಹಾಯ ಕೇಳಿಕೆ ಹಿಂದೆ ಮುಂದೆ ನೋಡ್ಬೋದು, ಆದರೆ ಇವರು ನಿಮ್ಮ ಜನ್ಮದಾತರು, ಈ ಸೃಷ್ಟಿಗೆ ಕಾರಣರು. ಹಾಗಾಗಿ ಭಗವಂತನ ಅಂಶವೇ ನೀವಾಗಿದ್ದೀರಾ, ಈ ಬ್ರಹ್ಮಾಂಡದ ಕಣವೇ ನೀವಾಗಿದ್ದೀರಾ. ಅಂದರೆ ಅವ್ರ ಹತ್ರ ಸಹಾಯ ಕೇಳೋದ್ರಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಹಿಂಸೆ ಅನಿಸ್ಬಾರ್ದು. ಅದನ್ನು ನೀವು ಮುಕ್ತವಾಗಿ ಅವ್ರ ಹತ್ರ, ಇದಕ್ಕೆ ನಾನು ನನ್ನ ಜೀವನದಲ್ಲಿ ತಪ್ಪು ಮಾಡಿದ್ದೀನೋ, ಸರಿ ಮಾಡಿದ್ದೀನೋ, ಇಲ್ಲ ಹಿಂದೆ ನೀವು ಏನಾದರೂ ತಪ್ಪು ಮಾಡಿದ್ದೀನೋ ನಿಮಗೆ ನೆನಪಿದ್ರೆ ಆ ಒಂದು ಎಲ್ಲ ರೀತಿಯ ಎನರ್ಜಿಯಿಂದ ನಾನು ಹೊರಗೆ ಬರಬೇಕು, ನನಗೆ ಸಹಾಯ ಮಾಡಿ, ದಾರಿ ತೋರಿಸಿ, ನನ್ನ ಮೂಲಕವೇ ಕೆಲವು ಒಳ್ಳೆಯ ಕರ್ಮಗಳನ್ನು ಮಾಡಿಸುವ ಮೂಲಕ ನನ್ನನ್ನು ಆ ಒಂದು ದುಃಖದ ಒಂದು ಬ್ಲಾಕೇಜ್ ಎನರ್ಜಿಯಿಂದ ಹೊರಗೆ ತನ್ನಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದೊಂದೇ ಇಲ್ಲಿ ಉಳಿದಿರೋದು ಬಾಕಿ ಅನ್ನೋದು ಬರ್ತಾ ಇದೆ. ಯಾಕಂದರೆ ಇದು ಮಿತಿ ಮೀರಿದೆ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಪಟ್ಟು ನೀವು, ಅದು ವೈಯಕ್ತಿಕ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ರೀತಿಯ ನ್ಯಾಯದ ವಿಚಾರದಲ್ಲಾಗಿರ್ಬೋದು, ಇದು ತುಂಬ ನಿಮ್ಮ ತಾಳ್ಮೆಯನ್ನು ಈಗಾಗಲೇ ಹಾಳು ಮಾಡಿಬಿಟ್ಟಿದೆ. ಅಂದರೆ ತಾಳ್ಮೆ ಇಟ್ಟು ನೀವು ಸಾಕಾಗಿ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಬಂದರೆ ಇದು ಹಿಂದಿನ ಜನ್ಮದ ಪ್ರಾರಬ್ಧವನ್ನು ಇಲ್ಲಿ ಸೂಚಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವೊಂದು ಅವಕಾಶಗಳು ಕೈ ತಪ್ತಾ ಇದೆ, ಅದು ಟೈಮಿಂಗಿಗೆ ಆಗ್ತಾ ಇಲ್ಲ, ನಿಮ್ಮ ಸಮಯಕ್ಕೆ ನಿಮ್ಗೆ ಬಯಸಿದ ನಿಮಗೇನು ಸಿಗ್ತಾ ಇಲ್ಲ ಅಂದರೆ ಇಲ್ಲಿ ಗುರುವು ನಿಮಗೆ ಪನಿಷ್ಮೆಂಟ್ ಕೊಡ್ತಾ ಇಲ್ಲ, ಅವರು ನಿಮಗೆ ಅರಿವು ಕೊಡ್ತಾ ಇದ್ದಾರೆ. ನಿನ್ನಲ್ಲಿ ಏನೋ ಒಂದು ತಪ್ಪಾಗಿತ್ತು, ಅದನ್ನು ಸರಿಪಡಿಸ್ಕೋ ಅಂತ ಹೇಳ್ತಿದ್ದಾರೆ. ಅದು ನಿಮಗೆ ತಿಳಿದು ತಪ್ಪು ಮಾಡಿದಿರೋ, ಇಲ್ಲ ಸರಿಪಡಿಸ್ಕೊಳ್ಬಾರ್ದು, ಅದು ಜವಾಬ್ದಾರಿ, ಅದು ಕರ್ತವ್ಯ ಆಗಿರ್ಬೋದು, ಅದಕ್ಕೆ ನನಗೀಗ ಆಗಲ್ಲ ಅನ್ನೋ ರೀತಿಯಲ್ಲಿ ಹಿಂದೆ ಸರಿದಿರೋ, ಒಟ್ಟಾರಿಗೆ ನಿನ್ನ ತಪ್ಪನ್ನು, ನೀನು ಕೊಟ್ಟ ಮಾತನ್ನು ಉಳಿಸ್ಕೋ, ಖಂಡಿತ ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ. ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ನೋವು, ನನಗೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಸಮಸ್ಯೆಗಳು, ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಆದರೆ ನನಗೆ ನನ್ನ ಜೀವನ ಸರಿ ಇಲ್ಲ ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಬಹಳ ಜನ ಈ ರೀತಿ ಕೇಳ್ತಾ ಇದ್ದೀರಾ, ಇಲ್ಲ ನಿಮಗೆ ನೀವು ಹೇಳ್ಕೊಳ್ತಾ ಇದ್ದೀರಾ. ಆದರೆ ನಾನು ಏನು ತಪ್ಪು ಮಾಡಿದೆ ಅಂಥೇಳಿ ನಿಮಗೆ ಗೊತ್ತಾಗ್ತಿಲ್ಲ. ಆದರೆ ಸತ್ಯ ಏನಂದರೆ ಕೆಲವೊಂದು ಕರ್ಮಗಳು ಈ ಜನ್ಮದವಾಗೇ ಇರೋದಿಲ್ಲ. ಕೆಲವೊಂದು ನಿಮ್ಮ ಚಾಯ್ಸ್ ಆಗಿರ್ಬೋದು, ಹ್ಯಾಬಿಟ್ಸ್ ಆಗಿರ್ಬೋದು, ಅವು ಕೆಲವೊಂದು ಈ ರೀತಿ ಒಂದು ವಿಚಾರಗಳಿಂದ ಕೂಡ ಈ ರೀತಿ ಸಮಸ್ಯೆಗಳು ಬಂದಿರ್ತವೆ. ನೀವು ಸರಿಯಾದದ್ದನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಇಲ್ಲ ದುಂದು ವೆಚ್ಚ ಮಾಡ್ತೀರಾ, ಇಲ್ಲ ಅಂದರೆ ನಿಮ್ಮ ಹವ್ಯಾಸಗಳು ಸರಿ ಇಲ್ಲ, ಅಭ್ಯಾಸಗಳು ಸರಿ ಇಲ್ಲ. ಹಾಗಾಗಿ ಅಂದರೆ ನೀವು ನಿಮ್ಮನ್ನೇ ಸರಿ ಅಂದ್ಕೊಳ್ತೀರಾ, ಇನ್ನೊಬ್ಬರನ್ನ ತಪ್ಪು ಅನ್ಬೋದು. ಈ ರೀತಿ ಕೆಲವೊಂದು ಹ್ಯಾಬಿಟ್ಸ್ಗಳಾಗಿರ್ಬೋದು, ಇಲ್ಲ ಅನವಶ್ಯಕ ಖರ್ಚಿನ ಹ್ಯಾಬಿಟ್ಸ್ಗಳಾಗಿರ್ಬೋದು, ಇಲ್ಲ ಸುಮ್ಮನೆ ವಿನಾಕಾರಣ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳದೆ ಅನುಮಾನ ಪಡುವ ಹ್ಯಾಬಿಟ್ಸ್ ಆಗಿರ್ಬೋದು. ಈ ರೀತಿಯಾದ ಒಂದು ವಿಚಾರ ಅಂದರೆ ನಾನು ನನ್ನದು ಸರಿ ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದೀರಾ ಹೊರತು ನಿಮ್ಮ ಎದುರಿಗಿರೋರು ಕೂಡ ಸರಿಯಾಗಿರ್ತಾರೆ ಅನ್ನೋದನ್ನು ಸ್ವಲ್ಪ ಯೋಚಿಸಬೇಕು ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಎನರ್ಜಿ, ಇನ್ನೊಂದು ಎನರ್ಜಿ, ಇದು ಹಿಂದಿನ ಜನ್ಮದ್ದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ನಿಮ್ಮನ್ನು ಕಡಿಮೆ ಅಂದ್ಕೊಂಡ್ರೆ ಕೆಲವೊಂದು ಸರಿ ಕೆಲವರಿಗೆ ವಿಚಾರ ಇದು, ಲೈಫ್ ಕೂಡ ನಿಮ್ಮನ್ನು ಹಾಗೆ ಟ್ರೀಟ್ ಮಾಡುತ್ತೆ. ಹಾಗೆ ನೀವು ನಿಮ್ಮನ್ನು ಎಲ್ಲರಿಗಿಂತ ಹೆಚ್ಚು ಅಂತ ಹೇಳಿ ಅಹಂಕಾರದಿಂದ ಅಂದ್ಕೊಳ್ಳೋದಕ್ಕೂ ನಾನು ಎಲ್ಲರಿಗಿಂತನೂ ಸುಖವಾಗಿದ್ದೀನಿ ಅಂದ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ನೀವೀಗ ಅರ್ಥ ಮಾಡ್ಕೊಳ್ಳುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಎನರ್ಜಿ ನಿಮಗೆ ಸಿಗ್ತಾ ಇದೆ. ಇದರಿಂದ ಕೂಡ ನಿಮ್ಮ ಒಂದು ಹಾಳಾದ ಜೀವನ ಸರಿ ಆಗ್ಬೋದು ಅನ್ನೋ ರೀತಿಯಲ್ಲಿ, ಇಲ್ಲ ನೀವು ತೆಗೆದುಕೊಂಡ ತೀರ್ಮಾನಗಳು ಎಷ್ಟು ತಪ್ಪಿದ್ದು, ಯಾವ ರೀತಿ ತಗೊಳ್ಬೇಕಾಗಿತ್ತು ಅನ್ನೋದನ್ನು ಸರಿಪಡಿಸ್ಕೊಳ್ಬೋದು. ಯಾಕಂದರೆ ಕೆಲವೊಂದು ಸರಿ ಎದುರಿಗಿರೋರೇ ತಪ್ಪಿರೋದಿಲ್ಲ, ಎದುರಿಗಿರೋ ವಿಚಾರನೇ ತಪ್ಪಿರೋದಿಲ್ಲ, ನಿಮ್ಮದು ಕೂಡ ಕೆಲವೊಂದು ಸರಿ ತಪ್ಪಿರುತ್ತೆ. ಅದನ್ನು ಕೂಡ ನೀವು ಕೆಲವೊಂದು ಸರಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಆ ಸಂಭಾಳಿಸುವ ಗುಣವೇ ನಿಮ್ಮಲ್ಲಿಲ್ಲ, ತಾಳ್ಮೆಯ ಗುಣವೇ ನಿಮ್ಮಲ್ಲಿಲ್ಲ ಅಂದರೆ ಖಂಡಿತ ಅಲ್ಲಿ ಎಲ್ಲದೂ ಕೂಡ ಕೈ ತಪ್ಪಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೈ ತಪ್ಪಿ ಹೋಗುವುದಕ್ಕಿಂತ ಮೊದಲೇ ಅದನ್ನು ನೀವು ಬಾಚಿಕೊಳ್ಳೋದು ಒಳ್ಳೆಯದು, ಅಂದರೆ ಅದನ್ನು ಉಳಿಸ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಪ್ರಯತ್ನ ಪಟ್ಟು ನೋಡಿ ಪ್ರಾಮಾಣಿಕವಾಗಿ, ಖಂಡಿತ ನಿಮಗೆ ಇಲ್ಲೊಂದು ಒಳ್ಳೆಯ ರೀತಿಯ ಒಂದು ವಿಚಾರ ಎದುರಾಗತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ನೀವು ನಿಮ್ಮನ್ನು ಕಡಿಮೆ ಅಂದ್ಕೊಂಡ್ರೆ ಲೈಫ್ ಕೂಡ ನಿಮ್ಮನ್ನು ಹಾಗೆ ಟ್ರೀಟ್ ಮಾಡುತ್ತೆ. ನೀವು ಟ್ರಸ್ಟ್ ಇಲ್ಲದೆ ಇದ್ದರೆ ಇಲ್ಲಿ ರಿಲೇಷನ್ಶಿಪ್ಗಳು ಕೂಡ ಅನ್ಸ್ಟೇಬಲ್ ಆಗಿಬಿಡ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈಗಿನ ನಿಮ್ಮ ಒಳಗಿನ ಎನರ್ಜಿ ಹೊರಗೆ ರಿಯಾಲಿಟಿಯಾಗಿ ಕಾಣಿಸ್ತಾ ಇದೆ. ಕರ್ಮವನ್ನು ಹೇಗೆ ಬದಲಾಯಿಸ್ಬೋದು ಅನ್ನೋದು ಕೂಡ ನಿಮ್ಮ ಪ್ರಶ್ನೆ ಆಗಿದೆ. ಇದು ಮುಖ್ಯ ಭಾಗ. ಯಾಕಂದರೆ ಕರ್ಮ ಫಿಕ್ಸ್ಡ್ ಅಲ್ಲ,
ನೀವು ಅದನ್ನು ಬದಲಾಯಿಸ್ಬೋದು ಖಂಡಿತ. ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಏನೋ ಕರ್ಮ ಮಾಡಿದ್ರಿ, ಇಲ್ಲ ಹಿಂದಿನ ದಿನಗಳಲ್ಲಿ ಯಾರಿಗೋ ನೋವು ಕೊಟ್ಟಿದ್ರಿ, ಇಲ್ಲ ಯಾವುದೋ ರೀತಿ ಒಂದು ಒಳ್ಳೆ ಕರ್ಮ ಮಾಡಿದ್ರಿ, ಏನೇ ಮಾಡಿದರೂ ಕೂಡ ಅದನ್ನು ನೀವು ಬದಲಾಯಿಸ್ಬೋದು. ಅಂದರೆ ಕೆಟ್ಟ ಕರ್ಮ ಮಾಡಿದರೆ ಒಳ್ಳೆಯದರಿಂದ ಅದನ್ನು ಕೂಡಿ ಅದನ್ನು ಸರಿಪಡಿಸ್ಕೊಳ್ಬೋದು, ಸರಿದೂಗಿಸ್ಬೋದು. ಅದೇ ಅಂದರೆ ಪಶ್ಚಾತ್ತಾಪ ಪಡಬೇಕು. ನೀವು ಮಾಡಿದ್ರ ಬಗ್ಗೆ ನಿಮಗೊಂದು ಪಶ್ಚಾತ್ತಾಪ ಇರಬೇಕು. ಅಂದರೆ ಯಾರಿಗೋ ನೀವು ತುಂಬ ಕೆಟ್ಟದನ್ನು ಮಾಡಿಬಿಟ್ರಿ, ಕೆಟ್ಟದನ್ನು ಬಯಸ್ಬಿಟ್ರಿ, ಅವ್ರ ಜೀವನದಲ್ಲಿ ಏನೋ ಯಾರದ್ದೋ ಮಧ್ಯೆ ಹೋಗಿ ಅವರಿಬ್ಬರನ್ನ ಬೇರೆ ಮಾಡಿಬಿಟ್ರಿ, ಇಲ್ಲ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆಯನ್ನು ಉಂಟು ಮಾಡಿದ್ರಿ, ಆ ಸಮಯದ ಒಂದು ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಏನೋ ಒಂದು ತಪ್ಪು ಆಗೋಗ್ಬಿಟ್ಟಿದೆ ನಿಮ್ಮಿಂದ, ಇಲ್ಲ ಅಂತಲ್ಲ. ಅದೇ ತಪ್ಪನ್ನು ಮುಂದುವರ್ಸ್ಕೊಂಡು ಹೋಗಲ್ಲ. ಈಗ ನೀವು ತಿದ್ಕೊಂಡಿದ್ದೀರಲ್ಲ ನಿಮ್ಮನ್ನು, ಹಾಗಾಗಿ ಆ ತಪ್ಪಿಂದ ನಾನು ಹೊರಗೆ ಬರೋದು ಹೇಗೆ, ಆ ಕರ್ಮವನ್ನು ನಾನು ಕಳ್ಕೊಳ್ಬೋದಾ ಅನ್ನೋ ನಿಮ್ಮ ಪ್ರಶ್ನೆಗೆ ಖಂಡಿತ ಕಳ್ಕೊಳ್ಬೋದು. ಪಶ್ಚಾತ್ತಾಪ ಇರಬೇಕು. ಮೊದಲು ಆ ಒಂದು ವಿಚಾರಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು. ಅದನ್ನು ನಂತರ ಗುರುವಿಗೆ, ಅವರ ಪಾದಗಳಲ್ಲಿ, ಹಾಗೆ ನೀವು ನಂಬಿದ ದೇವತೆಗಳ ಪಾದಗಳಲ್ಲಿ ಅವುಗಳನ್ನು ಅರ್ಪಣೆ ಮಾಡಬೇಕು. ನಂತರ ನಾನು ಇನ್ನೆಂದಿಗೂ ಅಂಥ ತಪ್ಪುಗಳನ್ನು ಮಾಡೋದಿಲ್ಲ, ಆದಷ್ಟು ನಾನು ಒಳ್ಳೆಯ ರೀತಿಯಲ್ಲಿ ಸಾಕ್ತೀನಿ, ಒಳ್ಳೆಯ ಕರ್ಮಗಳನ್ನು ಕೂಡ್ತೀನಿ ಅನ್ನೋ ರೀತಿಲಿ ಅದನ್ನು ಕಳ್ಕೊಳ್ಳೋಕ್ಕೆ ನೀವು ದಾರಿ ಮಾಡಿಕೊಡಿ ಅಂದರೆ ಖಂಡಿತ ನಿಮಗೆ ಸಹಾಯ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲೂ ಕೂಡ ಅದೇ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ಈಗಿನ ಮನಸ್ಥಿತಿ ಅದೇ ಇದೆ ಅನಿಸುತ್ತೆ. ಹಾಗಾಗಿ ನಿಮ್ಮಿಂದ ಏನಾದರೂ ತಪ್ಪಾಗ್ಬಿಟ್ಟಿದೆ, ಇಲ್ಲ ಸ್ವಯಂಕೃತ ಅಪರಾಧ ಅನ್ನೋ ಹಾಗೆ ನಿಮ್ಮಿಂದನೇ ನೀವೇನೋ ತಪ್ಪನ್ನು ಮಾಡಿಕೊಂಡು ಅದರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ದೇಹವನ್ನೇ ಇಲ್ಲ ನಿಮ್ಮ ಮನಸ್ಸನ್ನೇ ಎಷ್ಟು ತುಚ್ಛ ಅನ್ನೋ ರೀತಿಲಿ ಕಾಣ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಕರ್ಮ ಫಿಕ್ಸ್ಡ್ ಅಲ್ಲ, ನೀವು ಅದನ್ನು ಬದಲಾಯಿಸ್ಬೋದು ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳುವ ಮೂಲಕ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೂ ಕೂಡ ನಿಂತ ನೀರಾಗಲ್ಲ, ಎಲ್ಲವನ್ನೂ ಹರಿಲಿಕ್ಕೆ ಬಿಡಲೇಬೇಕು, ಮುಂದೆ ಹೋಗಲೇಬೇಕು. ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರಿಂದನೋ ಮೋಸ ಆಯಿತು, ಇಲ್ಲ ನೀವು ಯಾರಿಗೋ ಮೋಸ ಮಾಡಿದ್ರಿ ಅಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಆ ಸಮಯದಲ್ಲಿ ಅನಿವಾರ್ಯತೆ ಆಗಿರ್ಬೋದು, ಇಲ್ಲ ಕೆಲವೊಂದು ಸರಿ ಮನಸ್ಸಿನ ಒಂದು ಆಲೋಚನೆಯ ಮೇಲೆ ನೀವು ಕೆಲವು ನಿರ್ಧಾರಗಳನ್ನು ತೊಗೊಂಡು ಆ ರೀತಿ ಆಗಿರ್ಬೋದು. ಒಟ್ಟಾರೆಯಾಗಿ ಯಾವುದೂ ಕೂಡ ಕರ್ಮ ಇಲ್ಲಿ ಫಿಕ್ಸ್ಡ್ ಆಗಿರೋದಿಲ್ಲ. ಆದರೆ ನೀವು ಮಾಡಿದ್ದು ಏನು ಕರ್ಮ ಮಾಡಿರ್ತೀರಲ್ಲ ಅದರಲ್ಲೇ ನೀವು ಸರಿ ಅಂತೇಳಿ ಮುಂದುವರೆದ್ರೆ ಮಾತ್ರ ಆ ಕರ್ಮದ ಫಲ ಮಾತ್ರ ಫಿಕ್ಸ್ ಆಗಿರುತ್ತೆ, ಸಿಗೋದು. ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಖಂಡಿತ ಅದನ್ನು ಬದಲಾಯಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನೀವು ಮಾತ್ರ ಬದಲಾಯಿಸ್ಬೋದು. ನಿಮಗೆ ಆ ಸ್ವತಂತ್ರತೆ ಇರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ, ಆದರೆ ನಿಮ್ಮ ಮೂಲಕವೇ ನೀವು ನಿಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು. ಆಗ ಖಂಡಿತ ಆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಈ ಬ್ರಹ್ಮಾಂಡದ ಶಕ್ತಿಗಳು ಕೂಡ ನಿಮಗೆ ಸಹಾಯ ಮಾಡ್ತವೆ. ನನ್ನ ಜೀವನದಲ್ಲಿ ಏನು ರಿಪೀಟ್ ಆಗ್ತಾ ಇದೆ ಅಂತ ಹೇಳಿ ಗಮನಿಸಿ. ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಅಂತಾರಲ್ಲ ಹಾಗೆ. ಬೇರೆಯವರನ್ನು ಬ್ಲೇಮ್ ಮಾಡಬೇಡಿ. ನಾನು ಇದರಿಂದ ಏನು ಕಲಿಬೇಕು ಅಂದ್ಕೊಳ್ಳಿ, ಬಿಡುವುದು ಅಂದರೆ ಲೆಟ್ ಗೋ ಮಾಡಬೇಕು. ಹಳೆಯ ನೋವಾಗಿರ್ಬೋದು, ಗಿಲ್ಟ್ ಆಗಿರ್ಬೋದು, ಹಾಗೆ ಏನಾದರೂ ಒಂದು ನಿಮಗೆ ಯಾರಿಂದ ತೊಂದರೆ ಆಗಿತ್ತೋ, ಇಲ್ಲ ಯಾರೋ ನಿಮಗೇನೋ ಮಾಡಿದ್ರೋ, ಇಲ್ಲ ನಿಮಗೇನೋ ಕೇಳಿದಾಗ ಕೊಟ್ಟಿರಲಿಲ್ಲ, ಸಹಾಯ ಮಾಡಲಿಲ್ಲ ಅಂತ ಎಲ್ಲ ಗಿಲ್ಟ್ ಫೀಲನ್ನು ಬಿಟ್ಬಿಡಬೇಕು. ಅವುಗಳನ್ನು ಎಲ್ಲಿಯವರೆಗೂ ಹಿಡ್ಕೊಂಡು ಹೋಗ್ತೀರಾ? ಅವುಗಳನ್ನ ಹಿಡ್ಕೊಂಡು ಹೋದರೆ ನಿಮಗೆ ಭಾರ ಆಗ್ತಾಯಿದೆ ತಾನೇ. ಈಗ ಮನಸ್ಸಲ್ಲಿ ಚಿಂತೆ, ಇಲ್ಲ ಒಂದು ಬೆಳಗ್ಗೆ ಎದ್ದಾಗಿರ್ಬೋದು, ರಾತ್ರಿ ಮಲಗಿದಾಗಿರ್ಬೋದು, ಮಧ್ಯಾಹ್ನ ಏನಾದರೂ ಕೆಲಸ ಮಾಡಿದಾಗಿರ್ಬೋದು, ಇಲ್ಲ ಅವರನ್ನು ನೋಡಿದಾಗಿರ್ಬೋದು, ಯಾವುದೋ ಒಂದು ವಿಚಾರವನ್ನು ನೆನಪು ಮಾಡ್ಕೊಂಡಾಗಿರ್ಬೋದು, ಈ ರೀತಿ ಒಂದು ನೋವಾಗ್ತಾ ಇದೆ ಅಂದರೆ ಆ ನೋವಿನಿಂದ ನಿಮಗೆ ಉಪಯೋಗ ಏನೂ ಇಲ್ಲ. ಆ ಹಳೆಯ ಭಾರವನ್ನು, ಆ ಭಾರದ ಗಂಟನ್ನು ಇಳಿಸಿ ಹೊಸದ್ರ ಕಡೆ ಗಮನ ಹರಿಸಿ. ನಿಮ್ಮ ದೃಷ್ಟಿಕೋನ ಅದೇನೆಲ್ಲ ಆಗಿತ್ತೋ ಅದೆಲ್ಲದೂ ನಾನು ಒಳ್ಳೆಯದಕ್ಕೆ ಆಗಿತ್ತು ಅನ್ನೋ ರೀತಿಲಿ, ಅಂದರೆ ನನ್ನನ್ನು ಇಷ್ಟೊಂದು ಮುಂದೆ ಕರ್ಕೊಂಡು ಬರಲಿಕ್ಕೆ ಅದೆಲ್ಲ ನಡೆದಿತ್ತು, ಅದೊಂದು ಕಾರಣ ಅಂತ ಹೇಳಿ ಅಂದ್ಕೊಳ್ಳಿ, ಕರ್ಮ ಅಂತ ಅಂದ್ಕೊಳ್ಳಿ, ಋಣ ಅಂತ ಅಂದ್ಕೊಳ್ಳಿ. ಒಟ್ಟಾರೆಯಾಗಿ ಬದಲಾಗಿ ಇಲ್ಲಿ ನಿಲ್ಲಬೇಡಿ, ಕುಗ್ಗಬೇಡಿ, ದುರ್ಬಲತೆಗೆ ಜಾರಬೇಡಿ, ಮುಂದೆ ಹೋಗಿ ಅನ್ನೋ ರೀತಿಲಿ ಇಲ್ಲಿ ಗುರು ಹೇಳ್ತಾರೆ. ಇವುಗಳನ್ನು ಹಿಡ್ಕೊಂಡ್ರೆ ಕರ್ಮ ರಿಪೀಟ್ ಆಗ್ತಾನೇ ಇರುತ್ತೆ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜೀವನದಲ್ಲಿ ನೀವು ಹೊಸದೊಂದನ್ನು ಏನಾದರೂ ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಇಷ್ಟವಾದ ಕೆಲಸ ಆಗಿರ್ಬೋದು, ಜೀವನ ಆಗಿರ್ಬೋದು, ಹಾಗೆ ಕರ್ಮಗಳ ಆಯ್ಕೆಗಳಾಗಿರ್ಬೋದು, ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಗೋದಾಗಿರ್ಬೋದು, ಹಾಗೆ ನೀವು ಆ್ಯಕ್ಷನ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ. ಇಲ್ಲಿ ಹಿಂದೆ ಇರಬೇಕು, ದುರ್ಬಲತೆಗೆ ಜಾರಿರಬೇಕು, ಯಾರೋ ಮಾಡಿದ್ದು ಅನ್ಯಾಯವನ್ನೇ ನೆನಪು ಮಾಡಿಕೊಂಡು ಕೂರ್ಕೊಂಡು ನೀವು ಜೀವನವನ್ನು ವ್ಯರ್ಥ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಕಂದ. ನೀನು ಮುಂದೆ ಹೋಗಬೇಕು, ನೀವು ಆ್ಯಕ್ಷನ್ ತಗೊಳ್ಳೇಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ನೀವು ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರೆ, ಹೊಸ ಆ್ಯಕ್ಷನ್ಗಳನ್ನು ತಗೊಳ್ತಾ ಹೋದರೆ ಖಂಡಿತವಾಗಿಯೂ ಅದೇ ಕ್ಷಣದಲ್ಲಿ ನಿಮ್ಮ ಕರ್ಮ ಚೇಂಜ್ ಆಗಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನೀವು ಕೆಲವೊಂದನ್ನು ಕಳ್ಕೊಳ್ಬೇಕು ಅಂದರೆ ಒಳ್ಳೆಯದನ್ನು ಕೂಡ್ಕೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ಕರ್ಮ ತಿಳಿಸ್ತಾ ಇದೆ. ಹಾಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲೇ ನಿಮಗಿರುವ ಕೆಲವೊಂದು ನೆಗೆಟಿವ್ ಥಾಟ್ಸ್ಗಳನ್ನು, ವಿಚಾರಗಳನ್ನು ಇಗ್ನೋರ್ ಮಾಡಲೇಬೇಕು ಈ ಸಮಯದಲ್ಲಿ. ಅದೇ ನಿಮ್ಮ ಮುಂದಿನ ಭವಿಷ್ಯ, ಜೀವನಕ್ಕೆ, ಆರೋಗ್ಯಕ್ಕೆ, ನೆಮ್ಮದಿಗೆ ಎಲ್ಲದೂ ಒಳ್ಳೆಯದು ಅನ್ನೋ ರೀತಿ ಬರ್ತದೆ. ಹಾಗೆ ಅದೇ ತಪ್ಪುಗಳನ್ನು ರಿಪೀಟ್ ಖಂಡಿತ ಮಾಡಬೇಡಿ. ಟಾಕ್ಸಿಕ್ ಜನರ ಬಳಿ ಮತ್ತೆ ಹೋಗಬೇಡಿ. ಅವರಿಂದ ನಿಮಗೆ ತೊಂದರೆ ಆಗಿಬಿಟ್ಟಿದೆ, ಒಂದು ಪಾಠ ಸಿಕ್ಬಿಟ್ಟಿದೆ, ಹಾಗಂತ ಮರಳಿ ನೀವು ಅವ್ರ ಹತ್ರನೇ ಹೋಗಬೇಕು ಅಂತ ಇಲ್ಲ. ನೀವು ಅದರಿಂದ ಮುಂದೆ ಹೋಗ್ಬೋದು, ಮೂವ್ ಆನ್ ಆಗ್ಬೋದು. ಅದು ಬಿಟ್ಟು ಅದೇ ರೀತಿ ಟಾಕ್ಸಿಕ್ ಜನರ ಬಳಿ ಮತ್ತೆ ನೀವು ಹೋಗೋದ್ರಿಂದ ಕೂಡ ಅವರ ಒಂದು ಉದ್ದೇಶಗಳು ನಿಮ್ಮ ಮೇಲೆ ಪ್ರಭಾವ ಬೀರ್ತವೆ, ನೆಗೆಟಿವ್ ಎನರ್ಜಿಗಳು. ಹಾಗಾಗಿ ಅಂಥವರು ಅಂತ ಗೊತ್ತಾದ ಮೇಲೆ ಅವರಿಂದ ದೂರ ಇರೋದೇ ವಾಸಿ. ಅಂದರೆ ಕೆಸರ ಮೇಲೆ ಕಲ್ಲು ಹೊಡೆದ್ರೆ ಅದು ನಿಮಗೆ ಸಿಡಿಯುತ್ತೆ ಅಂದಮೇಲೆ ಆ ಕೆಸರು ಅಲ್ಲಿದೆ ಅಂದರೆ ನಾವು ದೂರ ಇರೋದೇ ಒಳಿತು ಅನ್ನೋ ರೀತಿಯಲ್ಲಿ
ಯೋಚಿಸಿ ಯೋಜಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಡಲಿಕ್ಕೆ ಸಾಕಷ್ಟು ಸಾಧನೆಗಳಿದ್ದಾವೆ, ಮಾಡಲಿಕ್ಕೆ ಸಾಕಷ್ಟು ಒಳ್ಳೊಳ್ಳೆಯ ಒಂದು ಕಾರ್ಯಗಳಿದ್ದಾವೆ, ಅದ್ರ ಮೇಲೆ ಫೋಕಸ್ ಮಾಡಿ, ಅದು ಬಿಟ್ಟು ಇದ್ರ ಬಗ್ಗೆ ಫೋಕಸ್ ಮಾಡಬೇಡಿ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಕಡೆ ಗಮನ ಕೊಡಿ, ಇಂಟ್ಯೂಷನನ್ನು ಇಗ್ನೋರ್ ಮಾಡಬೇಡಿ, ಇಲ್ಲದಿದ್ದರೆ ಲೆಸನ್ ಇನ್ನೂ ಸ್ಟ್ರಾಂಗ್ ಆಗಿಬಿಡುತ್ತೆ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೀಗೆ ಚೇತರಿಸ್ಕೊಂಡು ಮುಂದೆ ಹೋಗಿ ಅಂತ ಹೇಳಿ ಗುರು ಹೇಳ್ತಾ ಇದ್ದಾರೆ. ಗುರುವಿನಿಂದ ಗೈಡೆನ್ಸ್ ಕೂಡ ಸಿಗ್ತಾ ಇದೆ. ದಿನಕ್ಕೆ 5 ನಿಮಿಷ ಆದರೂ ನಿಮಗೆ ನೀವೇ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳಿ, ನಾನು ಯಾವ ಎನರ್ಜಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಕ್ಷಮೆ, ಫರ್ಗಿವ್, ನಿಮ್ಮನ್ನು ಇತರರನ್ನು ಹಾಗೆ ಅಂದರೆ ನಿಮ್ಮನ್ನು ಕ್ಷಮಿಸ್ಕೊಳ್ಳಿ, ಇನ್ನೊಬ್ಬರನ್ನು ಕೂಡ ಕ್ಷಮಿಸ್ಬೇಕು. ನೀವು ಕೆಲವೊಂದು ವಿಚಾರಗಳನ್ನು ಕ್ಷಮಿಸಿ ಮುಂದೆ ಹೋಗಬೇಕು. ಈ ರೀತಿಯಾಗಿ ನೀವು 5 ನಿಮಿಷಗಳ ಕಾಲ ನೀವು ಏನು ಮಾಡ್ತಾಯಿದ್ದೀರಾ, ಏನು ಕೊಡ್ತಾ ಇದ್ದೀರಾ, ಏನು ಪಡ್ಕೊಳ್ತಾ ಇದ್ದೀರಾ ಅದರ ಬಗ್ಗೆ ಗಮನ ಹರಿಸಿ. ಇದನ್ನು ಧ್ಯಾನ ಅಂತನಾದರೂ ಅಂದ್ಕೊಳ್ಳಿ. ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ಧ್ಯಾನಿಸಿ 10 ನಿಮಿಷ. ಆಗ ಆ ವಿಚಾರಗಳನ್ನು ಯಾವುದನ್ನು ಬಿಡಬೇಕು, ಯಾವುದನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಕೆಲವೊಂದನ್ನು ಬಿಟ್ಬಿಡಿ, ಕೆಲವೊಂದನ್ನು ತಗೊಂಡು ಮುಂದೆ ಸಾಗಿ. ನಾನು ನನ್ನ ಕರ್ಮವನ್ನು ಅರಿತು ಅದನ್ನು ಪ್ರೀತಿಯಿಂದ ಬದಲಾಯಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅಫರ್ಮೇಷನ್ ಮಾಡೋದನ್ನು ಮರಿಬೇಡಿ. ಪ್ರಾರ್ಥನೆ, ಸಂಕಲ್ಪ ಅದರ ರೀತಿಯಲ್ಲಿ. ಜೀವನ ನಿಮ್ಮನ್ನು ಶಿಕ್ಷಿಸ್ತಾ ಇಲ್ಲ, ಅದು ನಿಮ್ಮನ್ನು ಜಾಗೃತಿಗೊಳಿಸ್ತಾ ಇದೆ. ಈ ರೀತಿಯಾಗಿ ನೀವು ನಿಮ್ಮ ಅನುಭವವನ್ನು ಹೊಂದಬೇಕು. ನೀವು ಅನುಭವಿಸುತ್ತಿರುವ ಪ್ರತಿಯೊಂದು ಘಟನೆ ಕೂಡ ಒಂದು ಮಿರರ್, ಕನ್ನಡಿಯಾಗಿದೆ. ಅದು ನಿಮಗೆಲ್ಲವನ್ನು ತೋರಿಸ್ತಾ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಿದ್ರೆ, ಜೀವನದಲ್ಲಿ ಸಮಸ್ಯೆಗಳು, ಏರಿಳಿತಗಳು ನಿನ್ನದೇ ಆದ ಕರ್ಮದ ಫಲವಾಗಿದೆ. ಅದರ ಆಧಾರದ ಮೇಲೆ ನೀನು ನಿನ್ನ ತಪ್ಪುಗಳನ್ನು ತಿದ್ದುಕೊಂಡ್ರೆ ಖಂಡಿತ ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಹಾಗೆ ಗುರುವಿನ ಶಕ್ತಿ, ನೀವು ನಂಬಿದ ದೈವಶಕ್ತಿ ನಿಮಗೆ ಇಲ್ಲಿ ಒಂದು ಗೈಡೆನ್ಸ್ ಕೊಡ್ತಾ ಇದೆ. ಟ್ಯಾರೋಟ್ ರೀಡಿಂಗ್ ಅಂದ ತಕ್ಷಣ ಈ ತಕ್ಷಣ ನಿನಗೆ ಒಳ್ಳೆಯದಾಗ್ಬಿಡತ್ತೆ ಅನ್ನೋ ರೀತಿಯಲ್ಲಿ ಹೇಳೋದಕ್ಕಿಂತ ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅದರ ಮೂಲಕ ನೀವು ಮಾರ್ಗದರ್ಶನವನ್ನು ಹೊಂದಿ, ಅದರ ಮೂಲಕ ನೀವು ತೀರ್ಮಾನವನ್ನು ತಗೊಂಡು, ಅದರ ಮೂಲಕ ನೀವು ಕಾರ್ಯಪ್ರವೃತ್ತರಾಗಿ ನಿಮ್ಮ ಜೀವನದಲ್ಲಿ ನೀವೇ ಕೆಲವೊಂದು ಅಂದರೆ ನಿಮ್ಮ ಅಧ್ಯಾಯಗಳನ್ನು ನೀವೇ ಬರ್ಕೊಳ್ಳೋ ಅಷ್ಟು ಸಮರ್ಥರನ್ನಾಗಿಸುತ್ತೆ. ಇದಕ್ಕೆ ಟ್ಯಾರೋ ರೀಡಿಂಗ್ ಅಂದರೆ ಗೈಡೆನ್ಸ್ ಕೊಡೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ನಿಮಗೆ ಈಗ ಸಿಗ್ತಾ ಇರೋದು ನಿಮ್ಮ ಪುಣ್ಯ ಅಂತಲೇ ನೀವು ಅಂದ್ಕೊಳ್ತಾ ಇದ್ದೀರಲ್ವ. ಖಂಡಿತ ಇದು ಗುರುವಿನ ಒಂದು ಅವರ ಶರಣದಲ್ಲಿ ಬಂದಮೇಲೆ, ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಮೇಲೆ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆ ಇಂಥವು ಜಾಗೃತವಾದ ಮೇಲೆ ಹಿಂದೂ ಇದ್ದು, ಆದರೆ ಈಗ ಅವುಗಳ ಮಹತ್ವ ತಿಳಿದು ಮಾಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಜೀವನಕ್ಕೆ ಈಗ ಅದರ ಬೆನಿಫಿಟ್ ಸಿಗ್ತಾ ಇದೆ. ನಿತ್ಯ ಬೇವಿನ ಎಲೆ ತಿಂತಾ ಇದ್ದೀರಾ, ಯಾರೋ ಹೇಳಿದರು ಬೇವಿನ ಎಲೆ, ತುಳಸಿ ಎಲೆ ತಿಂದ್ರಿ ಅಂತೇಳಿ, ಹಾಗಾಗಿ ತಿಂತಾ ಇದ್ದೀನಿ. ಅದರ ಬಗ್ಗೆ ನಿಮಗೇನು ಗೊತ್ತಿಲ್ಲ. ಅದರ ಬೆನಿಫಿಟ್ಸ್ ತಿನ್ನೋದಕ್ಕೂ ಯಾರೋ ಹೇಳಿದರು ಅಂತೇಳಿ ತಿನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದೇ ಉದಾಹರಣೆಯಾಗಿದೆ. ನೀವು ಬದಲಾದರೆ ಖಂಡಿತ ನಿಮ್ಮ ಕರ್ಮಗಳು ಕೂಡ ಬದಲಾಗ್ತವೆ. ನಿಮ್ಮ ಕರ್ಮ ಬದಲಾದರೆ ನಿಮ್ಮ ಜೀವನ, ನಿಮ್ಮ ಸುಂದರ ಭವಿಷ್ಯ ತಾನಾಗಿ ರೂಪುಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಇವತ್ತಿನ ಕರ್ಮದ ಮೇಲೆ ಫೋಕಸ್ ಮಾಡು. ನಾಳೆ ಜೀವನ ಏನು, ಭವಿಷ್ಯ ಏನು ಅನ್ನೋ ರೀತಿಯ ಗಾಬರಿ ಬೇಡ. ಇವತ್ತಿನ ದಿನ ನೀನು ಸಣ್ಣ ಸಣ್ಣ ಸಂತೋಷಗಳನ್ನು ಕೂಡ ಸಂತೋಷವಾಗಿ ಅವುಗಳನ್ನು ಖರ್ಚು ಮಾಡು, ಅನುಭವಿಸು. ಹಾಗೆ ಸಣ್ಣ ಸಣ್ಣ ಒಂದು ಗೆಲುವನ್ನು ಕೂಡ ಅನುಭವಿಸು, ಸೆಲೆಬ್ರೇಟ್ ಮಾಡು. ಅದು ನಿಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾಗಿಸುತ್ತೆ. ಅದು ಬಿಟ್ಟು ಈಗ ಸಣ್ಣ ಸಣ್ಣ ವಿಚಾರ, ಸಂತೋಷ, ಗೆಲುವು ಇವೆಲ್ಲವನ್ನು ತಾಸಾರ ಮಾಡ್ತಾ ನನಗೆ ಇನ್ನೂ ದೊಡ್ಡದು ಬೇಕು ಅಂಥೇಳಿ ದೊಡ್ಡದ್ರ ಕಡೆ ನೀನು ಹೋಗಬೇಕು ಅಂದರೆ ಈ ಸಣ್ಣ ಸಂತೋಷ, ಈ ಸಣ್ಣ ಅನುಭವವನ್ನು ನೀನು ತಗೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಆಗಲೇ ನೀನು ದೊಡ್ಡದನ್ನು ಪಡ್ಕೊಳ್ಳೋಕೆ ಸಾಧ್ಯ, ನಿಭಾಯಿಸ್ಲಿಕ್ಕೂ ಸಾಧ್ಯ. ಅದಕ್ಕೆ ನೀನು ಅರ್ಹನಾಗ್ತೀಯ. ಸಣ್ಣ ಸಂತೋಷವನ್ನೇ ನಿನಗೆ ಅನುಭವಿಸೋಕ್ಕಾಗ್ತಾಯಿಲ್ಲ, ಸಣ್ಣ ಒಂದು ಮೆಟ್ಟಿಲನ್ನೇ, ಆ ಗೆಲುವನ್ನೇ ನಿನಗೆ ಒಂದು ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅವುಗಳನ್ನು ತಾತ್ಸಾರ ಮಾಡ್ತಾ ಇದೆಯಾ ಅಂದರೆ ಅವುಗಳು ನಾನೇ ನಿನಗೆ ತೋರಿಸ್ತಾ ಇರೋದು ಎಲ್ಲ. ಅಂದರೆ ದೊಡ್ಡ ವಿಶೇಷವಾದ ಜೀವನವನ್ನು ನೀನು ಪಡ್ಕೊಳ್ಳೋದಕ್ಕಿಂತ ಮೊದಲು, ಆ ದೊಡ್ಡ ಗೆಲುವನ್ನು ನೀನು ಸಂಭ್ರಮಿಸೋದಕ್ಕಿಂತ ಮೊದಲು ಅದರ ಅನುಭವ ನಿನಗೆ ಆಗಬೇಕಲ್ಲ. ಅದನ್ನು ನಾನು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ನಿನಗೆ ಕೊಡ್ತಾ ನಿನಗೆ ಸ್ಟ್ರಾಂಗ್ ಮಾಡ್ತಾ ಇದ್ದೀನಿ, ಅದರ ಅನುಭವವನ್ನು ನೀಡ್ತಾ ಇದ್ದೀನಿ, ಅದನ್ನು ಅರ್ಥ ಮಾಡ್ಕೋ, ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರುವು. ಹಾಗಾಗಿ ಕರ್ಮ ನಿಮ್ಮ ಶತ್ರು ಅಲ್ಲ, ಅದು ನಿಮ್ಮ ಶಿಕ್ಷಕ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕಾಲಚಕ್ರದ ಒಂದು ಕರ್ಮದ ಚಲನೆ ಪರಿವರ್ತನೆ ಆಗಿರುತ್ತೆ. ಅದು ಸಂಸಾರ ಜಗತ್ತಲ್ಲಿ ನೀವು ಹೋಗೋದು, ಈ ಸಂಸಾರದಲ್ಲಿ ಸುಖ ದುಃಖ ಏರಿಳಿತಗಳನ್ನು ಕಾಣೋದು, ಇದೆಲ್ಲವೂ ಕೂಡ ಕಾಲಚಕ್ರದ ಒಂದು ಕರ್ಮದ ಚಲನೆಯಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಈ ಸತ್ಯ ನೀವು ತಿಳಿಯಲೇಬೇಕು, ಆಗ ನಿಮ್ಮ ಮನಸ್ಸು ನಿರಾಳವಾಗುತ್ತೆ. ಕೆಲವು ಕರಾಳ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ತೀರಾ, ಹಾಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದ್ರ ಮೂಲಕ ನಿರಾಶೆಗಳಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ವಾಸ್ತವ ಸತ್ಯವನ್ನು ತಿಳಿಸ್ತಾ ಇದ್ದಾರೆ ಗುರುವು. ಹಾಗೆ
ಒಂದು ಸಂಬಂಧ ನಿಮ್ಮಿಂದ ದೂರವಾಗಿದೆ ಅಂದರೆ ಅದು ಮುಗಿದಿದೆ ಅಂತ ಹೇಳಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅವರೇ ನಿಮ್ಮ ಜೀವನಕ್ಕೆ ವಾಪಸ್ ಬರಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ, ಪ್ರಾರ್ಥಿಸ್ತಿದ್ದೀರಾ ಅಂದರೆ ಆ ಋಣ ಇನ್ನೂ ಇದೆ ಅಂತೇಳಿ ಬರ್ತಾ ಇದೆ. ಯಾಕಂದರೆ ಅವರಲ್ಲಿ ಅದು ಮುಗ್ದೋದ್ರು ನಿಮ್ಮಲ್ಲಿ ಆ ಅನುಭವ ಇದೆಯಲ್ಲ ಅದು ಬೇಕು ಅಂಥೇಳಿ ಅದು ಖಂಡಿತ ನಿಮ್ಮ ಪ್ರಾರ್ಥನೆಯ ಮೂಲಕ ಅದು ಅವರು ಮರಳಿ ನಿಮ್ಮ ಬಳಿ ಬರುವ ಹಾಗೆ ಮಾಡ್ಬೋದು. ಇದು ಹೊಸ ಕರ್ಮದ ಒಂದು ಯೋಜನೆ ಆಗಿರುತ್ತೆ. ಹಳೆಯ ಕರ್ಮ ಅವರು ನಿಮ್ಮ ಜೀವನದಲ್ಲಿ ಅಷ್ಟೇ ಇರಬೇಕಾಗಿತ್ತು, ಹಾಗಾಗಿ ಅವರು ಮುಗಿಸಿ ಅಲ್ಲಿಂದ ಹೋದರು ಅಂತ ಅರ್ಥ ಕೊಡುತ್ತೆ. ಅಂದರೆ ಎರಡೂ ಇಷ್ಟಪಟ್ಟರೆ ಆ ಒಂದು ಸಂಬಂಧ ಮುಂದೆ ಹೋಗುತ್ತೆ, ಎರಡು ಆತ್ಮಗಳು. ಅಂದರೆ ಅದು ಹಿಂದಿನ ಜನ್ಮದಲ್ಲೂ ಕೂಡ ನೀವು ಅದೇ ರೀತಿ ಉದ್ದೇಶವನ್ನು ಇಟ್ಕೊಂಡು ಬಂದರೆ ಇಲ್ಲೂ ಕೂಡ ಕನೆಕ್ಟ್ ಎನರ್ಜಿಯಲ್ಲಿ ನೀವಿದ್ದು ಮುಂದೆ ಹೋಗ್ತೀರಾ. ಇಲ್ಲಿ ನಾನು ಅಷ್ಟೇ ಋಣ ತೀರಿಸೋವರೆಗೂ ಅವ್ರು ನನಗೆ ಸಹಾಯ ಮಾಡಿದರು ಅನ್ನೋದಕ್ಕಾಗಿರ್ಬೋದು, ಇಲ್ಲ ಪ್ರೀತಿ ಮಾಡಿದರು ಅನ್ನೋದಕ್ಕಾಗಿರ್ಬೋದು, ಆ ಋಣವನ್ನು ನಾನು ಮುಂದಿನ ಜನ್ಮದಲ್ಲಿ ಅವ್ರ ಜೊತೆ ಹೋಗಿ ತೀರಿಸ್ತೀನಿ, ಆ ಋಣವನ್ನು ನಾನು ಬಗೆಹರಿಸ್ಕೊಳ್ತೀನಿ, ಹೊಸ ಒಂದು ಜರ್ನಿಯನ್ನು ಶುರು ಮಾಡ್ತೀನಿ ಅನ್ನೋದು ಅವ್ರ ಉದ್ದೇಶ ಆಗಿದ್ರೆ ಅದು ಅರ್ಧಕ್ಕೆ ನಿಲ್ಲತ್ತೆ. ಅಂದರೆ ಯಾರಾದರೂ ನೀವು ತುಂಬ ಪ್ರೀತಿಸೋರು ಇದ್ದಕ್ಕಿದ್ದಾಗೆ ತೀರಿ ಹೋಗ್ಬೋದು, ಇಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗಿರ್ಬೋದು, ಬೇರೆ ಸಂಬಂಧದಲ್ಲಿರ್ಬೋದು. ಅದು ಮಗುನೇ ಆಗಿರ್ಬೋದು, ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಪ್ರೀತಿ ವಿಚಾರನೇ ಆಗಿರ್ಬೋದು. ಯಾಕಂದರೆ ಈಗ ಒಬ್ಬ ಇಲ್ಲಿ ಯಾವ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಅಂದರೆ ನಿಮ್ಮ ಮಗ ಇಲ್ಲ ಮಗಳು ನಿಮ್ಮಿಂದ ದೂರ ಆಗಿದ್ದಾರೆ, ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ, ಆದರೆ ಅವ್ರು ಎಲ್ಲೇ ಇರಲಿ ಚೆನ್ನಾಗಿರಲಿ ಅನ್ನೋದು ನಿಮ್ಮ ಆಶೀರ್ವಾದ. ಆದರೆ ಮರಳಿ ಬರಬೇಕು ಅನ್ನೋದು ನಿಮ್ಮ ದಿನನಿತ್ಯದ ಪ್ರಾರ್ಥನೆ ಆಗಿದೆ. ಈ ಎನರ್ಜಿ ಅವರಿಗೂ ಟಚ್ ಆಗಿ ಅವರು ಮತ್ತೆ ನಿಮ್ಮ ಬಳಿ ಮರಳಬೇಕು ಅನ್ನೋ ಮನಸ್ಸು ಏನಾದರೂ ಆಯಿತು ಅಂದರೆ ಖಂಡಿತ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಅವ್ರು ಬರ್ತಾರೆ. ಆದರೆ ಅವರ ದಿಕ್ಕೇ ಬೇರೆ, ಅವರ ಆತ್ಮದ ಉದ್ದೇಶವನ್ನೇ ಬೇರೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಅದರಲ್ಲೇ ಮೂವ್ ಆನ್ ಆಗ್ತಾರೆ, ಅವ್ರು ಮತ್ತೆ ಮರಳಿ ಬರೋದಿಲ್ಲ. ಈ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇದೇ ಕಾಲಚಕ್ರದ ಒಂದು ಕರ್ಮದ ಚಲನೆ ಆಗಿರುತ್ತೆ. ಪರಿವರ್ತನೆ ಜಗತ್ತಿನ ನಿಯಮ ಅನ್ನೋ ಹಾಗೆ ಶ್ರೀಕೃಷ್ಣ ಏನು ಹೇಳಿದಾರಲ್ಲ, ಅದೇ ಪರಿವರ್ತನೆ ಸಂಸಾರದಲ್ಲೂ ಕೂಡ ಆಗ್ಬೋದು, ಕರ್ಮಗಳ ಆಧಾರದ ಮೇಲೆ ಅನ್ನೋ ರೀತಿಲಿ ಹೇಳ್ತಾ ಇದೆ ಈ ಒಂದು ಎನರ್ಜಿ. ಹಾಗೆ ನಿಮ್ಮ ಜೀವನದಲ್ಲಿ ಕೆಲವರ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿರೋದು, ಹಳೆಯದನ್ನು ಬಿಟ್ಟು ಹೊಸ ಅಧ್ಯಾಯವನ್ನು ನೀವು ಶುರು ಮಾಡಿದರೆ ಇದು ಸೃಷ್ಟಿಯ ಒಂದು ಚಲನೆ. ಅಂದರೆ ಹೇಗಿರುತ್ತೆ ಅಂದರೆ ನಿಮ್ಮ ಕರ್ಮಗಳ ನಿಮ್ಮ ಆತ್ಮಗಳ ಆಯ್ಕೆ ಮೇಲೆ ನಡೀತಾ ಇರುತ್ತೆ. ಆದರೆ ಕೆಲವೊಂದು ಸರಿ ಅದು ಆಡ್ಕೊಳ್ಳೋರ ಜನರ ಬಾಯಿಗೆ ಗುರಿ ಆಗ್ತದೆ, ಇಲ್ಲ ಅಂತಲ್ಲ. ಆದರೆ ಅದು ಯಾರು ಒಳ ಅರ್ಥವನ್ನು ತಿಳ್ಕೊಂಡಿರಲಿಲ್ಲ. ಮೇಲ್ಮುಖವಾಗಿ ಎಲ್ಲರೂ ನೋಡ್ತಾರೆ, ಮೇಲ್ಮುಖವಾಗಿ ಎಲ್ಲರೂ ಮಾತನಾಡ್ತಾರೆ. ಹಾಗಾಗಿ ಇಲ್ಲಿ ಯಾರು ಏನು ಹೇಳ್ತಾ ಇದ್ದಾರೆ, ಆಡ್ಕೊಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ದೃಷ್ಟಿ ಹರಿಸೋದಕ್ಕಿಂತ ನಮ್ಮ ಗುರಿ ಏನಿದೆ, ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಏನಿದ್ದಾವೆ ಅದ್ರ ಕಡೆ ಫೋಕಸ್ ಮಾಡ್ಕೊಂಡು ಮುಂದೆ ಹೋಗಬೇಕು. ಸುಮ್ಮನೆ ವ್ಯರ್ಥ ಸಮಯ ಅಂದರೆ ಅಂಥವರ ಯೋಚನೆಯಲ್ಲಿ ಕೊಡೋಕ್ಕೆ ಹೋಗಬಾರ್ದು ಅನ್ನೋ ರೀತಿಲಿ ಅದನ್ನು ಚಿಂತೆಯನ್ನಾಗಿ ಆವರಿಸ್ಕೊಂಡು ನೀವು ಜೀವನವನ್ನು ಸ್ಟ್ರಕ್ ಮಾಡ್ಕೋಬಾರ್ದು, ಬ್ಲಾಕೇಜ್ ಉಂಟು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಒಂದು ಮರ ತುಂಬ ಎಲೆಗಳನ್ನು ಬಿಟ್ಟಿರುತ್ತೆ, ಆ ಎಲೆಗಳು ಹಣ್ಣಾಗ್ತಾ ಅದು ಉದುರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರೆ ಹೊಸ ಚಿಗುರುಗಳಿಗೆ ಹೊಸ ಎಲೆಗಳಿಗೆ ಜಾಗ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ನೋವು ಆಗಿರ್ಬೋದು, ದುಃಖ ಆಗಿರ್ಬೋದು, ಕೆಲವು ಸಂಬಂಧಗಳಾಗಿರ್ಬೋದು, ಯಾವುದೇ ಒಂದು ಕಾರಣದಿಂದ ಅವು ನಿಮ್ಮಿಂದ ದೂರ ಆಗಿದವು, ನೋವು ಕೊಡ್ತಾ ಇದ್ದವು, ಅವುಗಳು ಕಳೆದು ಹೋಗ್ತಾ ಇದ್ದಾವೆ. ಆ ಹಳೆ ಎಲೆ, ಆ ಹಳದಿ ಬಣ್ಣದ ಹಣ್ಣಾದ ಎಲೆ ಉದುರಿದ ಮೇಲೆ ಹೊಸ ಚಿಗುರು, ಹೊಸ ಎಲೆಗೆ ಅಲ್ಲಿ ಜಾಗ ಕೊಡೋ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳು, ಕೆಲವೊಂದು ಜನರು, ಕೆಲವೊಂದು ಸಂಬಂಧಗಳು ದೂರ ಆಗ್ತವೆ. ಅಲ್ಲಿ ಮತ್ತೆ ಹೊಸ ಒಂದು ಸಂಬಂಧ ನಿಮಗೆ ಕನೆಕ್ಟ್ ಆಗುತ್ತೆ ಅಂದರೆ ಖಂಡಿತವಾಗಿಯೂ ಅದು ಪೂರ್ವಜನ್ಮದ್ದೇ ಆಗಿರುತ್ತೆ. ಇದು ಇಲ್ಲಿ ಒಂದು ಋಣದ ಮುಕ್ತಾಯ ಎಂಡ್ ಆಗಿರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಅಂದರೆ ಅವರ ಉದ್ದೇಶವೇ ಅಷ್ಟಾಗಿರುತ್ತೆ. ಹಾಗಾಗಿ ಅವರು ಅದೇ ಉದ್ದೇಶವನ್ನು ಇಟ್ಕೊಂಡು ಈ ಆತ್ಮವನ್ನು ಧಾರಣೆ ಮಾಡಿರ್ತಾರೆ. ಇದು ವಿಧಿಯ ಆಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಿಮ್ಮದೇ ಕರ್ಮದ ಆಟ ಆಗಿರುತ್ತೆ, ನಿಮ್ಮದೇ ಆಯ್ಕೆ ಆಗಿರುತ್ತೆ, ನಿಮ್ಮದೇ ಆತ್ಮದ ಆಯ್ಕೆ ಆಗಿರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದನ್ನೇ ನೀವು ನಂಬಲೇಬೇಕಿಲ್ಲಿ. ಯಾಕಂದರೆ ವಿಧಿಯ ಆಟ ಅನ್ನೋದಕ್ಕಿಂತ ವಿಧಿ ನಿಮ್ಮ ಕರ್ಮದ ಆಧಾರದ ಮೇಲೆ ನಿಮ್ಮನ್ನು ಆಟ ಆಡಿಸುತ್ತೆ. ಇದು ಯಾರದ್ದೋ ಕೈ ಸೇರಿದೆ ಅಂದರೆ ನೀವೇನೋ ಬಯಸಿದರೆ ಅದು ಇನ್ನೊಬ್ರಿಗೆ ಸಿಕ್ಕಿರುತ್ತೆ. ನೀವತ್ತು ಒಂದು ಒಳ್ಳೆ ಡ್ರೆಸ್ ನೋಡಿ ಬಂದಿದ್ದೀರಾ, ಅದು ನಾಳೆ ಯಾರೋ ತೊಗೊಂಡು ಹಾಕ್ಕೊಂಡ್ಬಿಟ್ಟಿರ್ತಾರೆ. ನನ್ನ ಹತ್ರ ದುಡ್ಡಿದ್ದರೆ ನಾನು ಅದು ನನ್ನೇ ತೊಗೊಳ್ತಿದ್ದೆ. ಖಂಡಿತ ನೀವು ಹಾಗೆ ಅಂದ್ಕೊಳ್ಬೋದು, ಆದರೆ ಅದು ಅವರದ್ದೇ ಆಗಿರುತ್ತೆ. ಹಾಗಾಗಿ ಅವ್ರ ಕೈ ಸೇರಿರುತ್ತೆ. ಈ ರೀತಿಯಾಗಿ ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದಾವೆ. ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದೀನಿ. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಾನು ವೈಯಕ್ತಿಕ ರೀಡಿಂಗ್ ಮಾಡ್ತಾ ಇಲ್ಲ ಇಲ್ಲಿ. ಹಾಗಾಗಿ ನಾನು ಈ ರೀತಿ ಉದಾಹರಣೆ ಕೊಟ್ಟಿದ್ದೀನಿ. ಹಾಗಾಗಿ ಅದು ಈಗ ನೀವು ಇಬ್ಬರೂ ತುಂಬ ಚೆನ್ನಾಗಿದ್ರೆ ಮಧ್ಯದಲ್ಲಿ ಯಾರೋ ಪ್ರವೇಶ ಮಾಡಿದ್ದಾರೆ ಅಂದರೆ ಅದನ್ನು ನೀವು ಬೈಯೋಕ್ಕೆ ಅಧಿಕಾರ ನಮಗಿರೋದಿಲ್ಲ. ಯಾಕಂದರೆ ಕೆಲವರು ಕಮೆಂಟ್ ಮಾಡ್ಬೋದು. ನಾನು ಸಾಕಷ್ಟು ಯಾವುದಾದ್ರೂ ಒಂದು ವಿಡಿಯೋ ನೋಡಿದಾಗ ಅಲ್ಲಿ ಕೆಲವು ವಿಚಿತ್ರವಾದ ಕಮೆಂಟ್ಗಳು ಹಾಕಿರ್ತಾರೆ. ಕಮೆಂಟ್ ನೋಡಿದರೆ ಇನ್ನೊಂದು ಸಾರಿ ಆ ಕಮೆಂಟೇ ಓದಬಾರ್ದು ಅನಿಸುತ್ತೆ. ಆ ರೀತಿಯಾಗಿರುತ್ತೆ ನನ್ನ ಎನರ್ಜಿ ಪ್ರಕಾರ. ಇಲ್ಲಿ ನನಗೊಂದು ಎನರ್ಜಿ ಸಿಕ್ಕಿದೆ, ನೋವಾಗುತ್ತೆ ನನಗೆ. ಯಾಕಂದರೆ ನಾನು ಅಂದ್ಕೊಳ್ತೀನಿ, ಅವ್ರ ಕರ್ಮ ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಯಾಕೆ ಸುಮ್ಮನೆ ಇವ್ರ ಸಮಯ, ಇವ್ರ ಮುಂದಿನ ಭವಿಷ್ಯದ ಕುರಿತು, ಜೀವನದ ಕುರಿತು ಚಿಂತೆ ಮಾಡಬಾರ್ದು. ಅವರಿಗೆ ಕಮೆಂಟ್ ಹಾಕೋದ್ರ ಮೂಲಕ, ನೆಗೆಟಿವ್ ಇಲ್ಲ ಕೆಟ್ಟ ಕಮೆಂಟ್ ಹಾಕೋದ್ರ ಮೂಲಕ ಇವರ ಕರ್ಮವನ್ನು ಇವರು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಕರ್ಮ ಅವ್ರು ಹೋಗ್ತಾ ಇದೆ, ಅವ್ರ ಜೀವನ, ಅವ್ರ ಆಯ್ಕೆ ಏನು ಮಾಡ್ಕೊಂಡ್ಬಂದಿದ್ರು ಅದ್ರ ಪ್ರಕಾರ ಅವ್ರ ಜೀವನದಲ್ಲಿ ಎಲ್ಲ ನಡೀತಾ ಇದೆ. ಇವರು ಅದನ್ನು ಆಡಿಕೊಂಡು ಅವರ ಕರ್ಮವನ್ನು ಇವ್ರ ಮೇಲೆ ಹಾಕ್ಕೊಳ್ತಾ ಇದ್ದಾರಲ್ಲಪ್ಪ ಅಂಥೇಳಿ ಅನಿಸುತ್ತೆ. ಆದರೆ ಅದನ್ನು ತಿದ್ದಕ್ಕೆ ನಾವು ಯಾರು ಅಲ್ವಾ, ಅದು ಅವ್ರವ್ರ ಕರ್ಮ, ಅಲ್ಲಿಗೆ ಬಿಟ್ಬಿಡ್ಬೇಕು.
ಇದು ಕೆಲವೊಂದು ಸಾರಿ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ವಿಚಾರಗಳಲ್ಲಾಗಿರ್ಬೋದು, ಅವು ಕೂಡ ಈ ರೀತಿ ವಿಚಾರಗಳು ಅನ್ವಯ ಆಗಿರುತ್ತೆ ಅಲ್ವಾ. ಅಂದರೆ ಬರುವುದು ಒಂಟಿನೇ, ಹೋಗೋದು ಒಂಟಿನೇ, ಅದಂತೂ ನಿಶ್ಚಿತ ರೀತಿಯಲ್ಲಿ ಕೆಲವೊಂದು ಸಾರಿ ನಿಮಗೆ ಇದರ ಅನುಭವ ಆಗಿದೆ. ಹಾಗಾಗಿ ಇಲ್ಲಿ ಸಂಬಂಧದಿಂದ ಹೊರಬಂದು ನಾನು ಸರಿಯಾದ ತೀರ್ಮಾನವನ್ನೇ ಮಾಡಿದ್ದೀನಿ ಅನ್ನುವ ಅನುಭವ ಕೆಲವರಿಗೆ ಸಿಕ್ಕಿದೆ. ಯಾಕಂದರೆ ನೀವು ಅವರನ್ನು ಬಹಳಷ್ಟು ತಿದ್ದಲಿಕ್ಕೆ ಪ್ರಯತ್ನ ಪಟ್ರಿ, ಬಹಳಷ್ಟು ಆ ಸಮಸ್ಯೆಗಳನ್ನು, ಪರಿಸ್ಥಿತಿಗಳನ್ನು ಸಂಭಾಳಿಸಲಿಕ್ಕೆ ಪ್ರಯತ್ನ ಪಟ್ರಿ. ನಿಮ್ಮ ತಾಳ್ಮೆ ಮೀರಿ ಹೋಗಿತ್ತು ಆ ವಿಚಾರ. ಹಾಗಾಗಿ ನೀವು ಹೊರಗೆ ಬರಲೇಬೇಕಾಗಿತ್ತು. ಹೊರಗೆ ಬಂದಿದ್ದೀರಾ. ಅದರ ಅನುಭವದೊಂದಿಗೆ ಈಗ ನೀವು ಒಂದು ಪಾಠದ ರೀತಿಯಲ್ಲಿ ಅದನ್ನು ತಗೊಂಡು ಜೀವನವನ್ನು, ಅಂದರೆ ಒಂದು ಸುಂದರವಾದ ಜೀವನವನ್ನು ನೀವು ಉಳಿಸ್ಕೊಂಡು ಮುಂದೆ ಸಾಗ್ತಾ ಇದ್ದೀರಾ. ಅಂದರೆ ಇದೂ ಕೂಡ ನಿಮ್ಮ ಒಂದು ಪ್ರೀತಿ, ಕಾಳಜಿ, ಅಂದರೆ ನಿಮಗೆ ಅದು ಅರ್ಹರ ಆಗಿರಲಿಲ್ಲ ಅವರು. ಹಾಗಾಗಿ ನೀವು ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಮಾಡಿಕೊಟ್ಟಿದೆ. ಇದು ನಿಮ್ಮ ಆತ್ಮದ ಉದ್ದೇಶ ಆಗಿತ್ತು. ಅವರಿಗೆ ಯಾವುದೋ ಋಣ ತೀರಿಸಬೇಕಾಗಿತ್ತು, ತೀರಿಸಿ ಅಲ್ಲಿಂದ ನೀವೀಗ ಹೊರಗೆ ಬಂದಿದ್ದೀರಾ. ಖಂಡಿತ ಇದು ತಪ್ಪು ಅಂತೇಳಿ ಜಗತ್ತು ಹೇಳ್ಬೋದು, ಆದರೆ ನಿಮ್ಮದೇ ಆದ ಆತ್ಮದ ಆಯ್ಕೆಯಲ್ಲಿ ಇದು ಸರಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಯಾರಿಗೋ ಸಹಾಯ ಮಾಡಿದ್ರಿ ಅಂದರೆ ಅವರು ನಿಮಗೆ ಸಹಾಯ ಮಾಡಬೇಕು ಅಂತ ಏನಿಲ್ಲ. ನೀವು ಯಾರಿಗಾದರೂ ಸಹಾಯ ಮಾಡಿದಾಗ ಅದು ನನಗೆ ಮುಂದೆ ಭವಿಷ್ಯದಲ್ಲಿ ಸಹಾಯ ಮಾಡುತ್ತೆ ಅನ್ನುವ ಸ್ವಾರ್ಥದಿಂದ ಆಲೋಚನೆಯನ್ನು ಬಿಟ್ಟು ಸಹಾಯ ಮಾಡಿದಾಗ, ಯಾಕಂದರೆ ಅದೇ ರೀತಿ ಮಾಡಿದಾಗ ಇಲ್ಲಿ ಆ ಆಶಯ ಭಾವನೆಯೇ ನಿಮ್ಮ ಭವಿಷ್ಯವನ್ನು ದುಃಖದಲ್ಲಿ ಮುಳುಗಿಸ್ಬಿಡುತ್ತೆ. ಕೆಲವೊಂದು ಸಾರಿ ನೀವು ನಿರೀಕ್ಷೆ ಇಟ್ಟು ಯಾರಿಗಾದರೂ ಸಹಾಯ ಮಾಡಿದಾಗ, ಅವರಿಂದ ನನಗೇನಾದರೂ ಒಳ್ಳೆಯದಾಗುತ್ತೆ ಅಂತ ಸಹಾಯ ಮಾಡಿದಾಗ ಅವ್ರಿಗೆ ಆ ಸಮಯ ಆಗೋದಿಲ್ಲ ಅಂದಾಗ ನಿಮಗದು ದುಃಖಕ್ಕೆ ಈಡು ಮಾಡಿಬಿಡುತ್ತೆ ಆ ಭಾವನೆ. ಹಾಗಾಗಿ ಆ ರೀತಿ ಇಟ್ಕೊಂಡು ಮಾಡಬೇಡಿ. ಸಹಾಯ ಮಾಡಬೇಕು ಅಂತೇಳಿ ನಿಮಗೆ ಅನಿಸಿದರೆ ಸ್ವಾರ್ಥದ ಭಾವನೆ ಬೇಡ, ನಿಸ್ವಾರ್ಥದಿಂದ ಮಾಡಿ. ಸಹಾಯ ಅಲ್ಲಿಂದನೇ ಮರಳಿ ಬರಬೇಕು ಅಂತ ಏನಿಲ್ಲ. ಭಗವಂತನ ಯೋಜನೆಯೇ ಬೇರೆ ಆಗಿರುತ್ತೆ. ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಿಸ್ವಾರ್ಥ ಸೇವೆ ಮಾಡಿದಾಗ ಅವರು ಬೇರೊಂದು ಮೂಲಕ ನಿಮಗೆ ಸಹಾಯವನ್ನು ಮಾಡಿಸ್ತಾರೆ. ಆದರೆ ನಾನು ಇವರಿಗೆ ಸಹಾಯ ಮಾಡಿದೆ, ಇವರೇ ನನಗೆ ಸಹಾಯ ಮಾಡಬೇಕು ಅಂದಾಗ ಅದು ನಿಮ್ಮನ್ನು ನೀವೇ ನೋವಿಗೆ, ಚಿಂತೆಗೆ ದೂಡಿಕೊಳ್ಳುವ ದಾರಿಯನ್ನು ನೀವೇ ಆಯ್ಕೆ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಅವರಿಂದನೇ ಸಹಾಯ ಮಾಡಬೇಡಿ. ಮಾಡೋ ಇಚ್ಛೆ ಇದ್ದರೆ ನಿಸ್ವಾರ್ಥದ ಸೇವೆಯನ್ನು ಮಾಡಿ. ಹಾಗಾಗಿ ಕೆಲವೊಂದು ಸಾರಿ ಬೇರೆಯವರು ಏನೋ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾನೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೋಗೋದು ಬೇಡ. ಹಾಗೆ ಯಾರಿಗೂ ಕೂಡ ನೀವು ಏನು ಮಾಡ್ತಾ ಇದ್ದೀರಾ ಅಂತೇಳಿ ತಿಳಿಸೋದು ಬೇಡ, ತೋರಿಸೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಇಲ್ಲಿ ಭಗವಂತನ ದೃಷ್ಟಿಯಲ್ಲಿ ನೀವು ಹೋಗಬೇಕೇ ವಿನಃ ಬೇರೆಯವರಿಗೆ ತೋರಿಸಿ ಆ ಜೀವನವನ್ನು ಮುನ್ನಡೆಸ್ತೀನಿ ಅಂದರೆ ಆ ಸಂತೃಪ್ತ ಭಾವ, ಅಂದರೆ ಯಾರನ್ನೂ ಕೂಡ ತೃಪ್ತಿಪಡಿಸಿ ಇಲ್ಲಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದೇ ರೀತಿ ಇಕ್ಕಟ್ಟಿನ ಸ್ಥಿತಿಯಲ್ಲೂ ಕೂಡ ಈಗ ಕೆಲವರು ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಗುರು ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನೀವು ಪ್ರೀತಿಸುವ ಕುಟುಂಬದ ಜೊತೆ ನೀವಿದ್ದಾಗ ನೀವು ಅತ್ಯಂತ ಶ್ರೀಮಂತರು ಅಂತೇಳಿ ನಿಮಗೆ ಅನಿಸುತ್ತೆ. ಅದೇ ಕುಟುಂಬ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಾಗ ನೀವು ಒಂದೇ ಸರಿ ಕೊಸ್ತು ಹೋಗ್ಬಿಡ್ತೀರಲ್ಲ, ಈ ಜಗತ್ತಲ್ಲಿ ನನ್ನಷ್ಟು ಬಡವ ಯಾರು ಇಲ್ಲ ಅಂತೇಳಿ ನೀವು ಯೋಚಿಸ್ತಾ ಇದ್ದೀರಾ. ಕೆಲವರ ಒಂದು ಎನರ್ಜಿ ಪ್ರಕಾರ ಈ ವಿಚಾರ ಬರ್ತಾ ಇದೆ. ನಿಮಗೆ ನಿಮ್ಮದೇ ಆದ ಒಂದು ಕರ್ಮ ಅರ್ಜಿತ ಮಾಡಿಕೊಟ್ಟ ಪುಣ್ಯದ ಈ ಕುಟುಂಬವನ್ನು ಕೆಲವೊಂದು ಸಾರಿ ಸುಂದರ ಸಂಬಂಧ ಆಗಿರ್ಬೋದು, ಸುಂದರವಾದ ಒಂದು ಶಾಂತಿ ನೆಮ್ಮದಿಯ ಜೀವನ ಆಗಿರ್ಬೋದು, ಕೆಲವೊಂದು ಸಾರಿ ನೀವೇ ಹಾಳು ಮಾಡ್ಕೊಂಡು ಬಿಡ್ತೀರ. ಹಾಗಾಗಿ ಕುಟುಂಬ ಕೂಡ ಒಂದು ಒಗ್ಗಟ್ಟಿನಿಂದ ಸಾಗ್ತಾ ಇದೆ ಅಂದರೆ ಅದರಲ್ಲೂ ಕೂಡ ಕೆಲವೊಂದು ಸಾರಿ ನಿಮ್ಮದೇ ಆದ ಕರ್ಮಗಳ ಪುಣ್ಯ ಅರ್ಜಿತವಾಗಿರುತ್ತೆ. ಯಾಕಂದರೆ ಇಲ್ಲಿ ಸಂಬಂಧಗಳು ನಿಮ್ಮವೇ ಆಗಿದಾವಲ್ವ, ಬೇರೆಯವರದ್ದೇನಲ್ಲ ಅಲ್ಲ ಅದು. ಹಾಗಾಗಿ ಆ ಸಂಬಂಧವನ್ನು ನೀವು ಎಷ್ಟು ಹಿತವಾಗಿ ಸಂಭಾಳಿಸ್ಕೊಳ್ತಾ ಹೋಗ್ತೀರೋ ಅಷ್ಟೇ ಉತ್ತಮ ಸ್ಥಿತಿ ಆ ಸಂಬಂಧಗಳಲ್ಲಿ, ಆ ಕುಟುಂಬದಲ್ಲಿ ಬರುತ್ತೆ. ಅದರ ದೃಷ್ಟಿಯಲ್ಲಿ ನಿಮಗಿರುವ ಗೌರವ, ಬೆಲೆ, ಕಾಳಜಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವೊಂದು ಸಾರಿ ನೀವು ಅವರನ್ನು ಅರ್ಥ ಮಾಡ್ಕೊಂಡ್ರು, ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಒಟ್ಟಾರೆಗೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಇದ್ದಾವೆ ಅಂದರೆ ಅಲ್ಲಿ ಒಂದೇ ರೀತಿಯ ಎನರ್ಜಿ ಇರೋದಿಲ್ಲ, ಹಲವು ಒಂದು ಎನರ್ಜಿಗಳು ಸೇರಿ ಒಂದು ಕುಟುಂಬ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಆ ರೀತಿ ನೋವು, ದುಃಖಕ್ಕೂ ಕೂಡ ನಿಮ್ಮ ಜೀವನ ಕಾರಣವಾಗ್ತದೆ. ಹಾಗಾಗಿ ಇಲ್ಲಿ ನೀವು ಅವುಗಳನ್ನು ಸರಿದೂಗಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತಲ್ಲ. ಖಂಡಿತ ನೀವು ಭಗವಂತನ ಶರಣದಲ್ಲಿ ಎಷ್ಟು ನಂಬಿಕೆ ಇಟ್ಟು ಸಾಕ್ತಿರೋ ಅಷ್ಟೇ ನಿಮ್ಮ ಕುಟುಂಬ ಸುಖವಾಗಿ ಒಂದು ಬ್ಯಾಲೆನ್ಸ್ ಎನರ್ಜಿಯಲ್ಲಿ ಸಾಗತ್ತೆ. ಅಲ್ಲಿಗೆ ಒಂದು ತ್ಯಾಗ ಅನ್ನೋದು ಅಲ್ಲಿ ನಿಮ್ಮದು ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಂತ ನಿಮ್ಮ ಕುಟುಂಬಕ್ಕಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸಂಬಂಧಕ್ಕಾಗಿರ್ಬೋದು, ಅತಿಯಾದ ಮೋಹದಿಂದ ಅತಿಯಾಗಿ ಅಂಟ್ಕೊಳ್ಳೋದು ಕೂಡ ಒಂದೊಂದು ಬಾರಿ ನಿಮಗೆ ನಿಮ್ಮ ಮುಂದಿನ ದಾರಿಯಲ್ಲಿ ಸಾಗೋದಕ್ಕೆ ಬ್ಲಾಕೇಜನ್ನು ಮಾಡಿದೆ. ಅವರನ್ನು ಎಷ್ಟು ಹಚ್ಕೊಂಡಿದ್ರೋ, ಎಷ್ಟು ನಂಬಿದ್ರೋ ಅಷ್ಟೇ ನಿಮಗೆ ಮೋಸ ಆಗಿದೆ. ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ರು, ಒಳಿತಾಗಲಿ ಅಂತ ಹೇಳಿ ಬಯಸಿದ್ರು ಅಷ್ಟೇ ನಿಮಗೆ ಕೆಡಕಾಗಿದೆ ಅವರಿಂದ. ಅಂದರೆ ಇಲ್ಲಿ ಅವರ ಯೋಗ್ಯತೆಯನ್ನು ಅವರು ತೋರಿಸಿದ್ದಾರೆ. ಅವರು ನಿಮ್ಮ ಒಂದು ಕಾಳಜಿ, ಪ್ರೀತಿ, ಒಂದು ಸಹಾಯ, ಭರವಸೆಗೆ, ನಂಬಿಕೆಗೆ ಅರ್ಹರಲ್ಲ. ಹಾಗಾಗಿ ಆ ಒಂದು ರಿಲೇಷನ್ಶಿಪ್ ಅಲ್ಲಿಗೆ ಎಂಡ್ ಆಗಿದೆ. ಅದು ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು. ಆದರೆ ಅದನ್ನು ಗುರುತಿಸಿದ್ದು ಭಗವಂತ. ಹಾಗಾಗಿ ಇಲ್ಲಿ ನಿಮಗೆ ಹೊಸ ಪ್ರಾರಂಭವನ್ನು ಕೊಟ್ಟಿದ್ದಾರೆ. ಮನುಷ್ಯರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಅವರ ಸಮಯಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಂಡಿರ್ಬೋದು, ಆದರೆ ಭಗವಂತ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಅವರ ಲೆಕ್ಕದ ಪಟ್ಟಿಯಲ್ಲಿ ನಿಮ್ಮ ಕರ್ಮದ ಒಂದು ಬ್ಯಾಲೆನ್ಸ್ ಅನ್ನೋದು
ಉಂಟಾಗ್ತಾ ಹೋಗುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ ಅದರದ್ದು ಬ್ಯಾಲೆನ್ಸ್ ಅವ್ರ ಹತ್ರ ಇರ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ಅವ್ರು ಹೇಗಿರ್ತಾರೆ ಮುಂದೆ, ನೀವು ಹೇಗಿರ್ತಾರೆ ಅನ್ನೋದು ನಿರ್ಧಾರ ಆಗ್ತಾ ಹೋಗಿರುತ್ತೆ. ಹಾಗಾಗಿ ನೀವು ಒಳ್ಳೇದು ಮಾಡ್ತಾಯಿದ್ದೀರಾ, ಎಷ್ಟೇ ಒಳ್ಳೇದು ಮಾಡಿದ್ರು ಇನ್ನೊಬ್ಬರಿಗೆ ನನ್ನ ಜೀವನ ಇಷ್ಟೇ ಆಗಿದೆ, ನನ್ನ ಜೀವನದಲ್ಲಿ ಆ ರೀತಿ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಲೆಕ್ಕ ಅವ್ರು ಮಾಡಲ್ಲ, ಲೆಕ್ಕ ನೀವು ಇಡೋ ಹಾಗಿಲ್ಲ. ಅಂದರೆ ಜಡ್ಜ್ ಮಾಡೋದು ನೀವು ಬೇಡ, ಭಗವಂತ ಜಡ್ಜ್ ಮಾಡ್ತಾಯಿದ್ರೆ ಅವರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ತಿರುವುಗಳಿಗೆ ಕಾರಣವಾಗ್ತಾ ಇದ್ದೀರಾ. ಈಗ ನೀವು ಗುರುವಿನ ಶರಣದಲ್ಲಿದ್ದೀರಾ, ಹಾಗೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗ್ತಾ ಇದ್ದೀರಾ. ಇದು ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿಯಾಗಿದೆ. ಈ ಮನಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಯಾವುದೇ ರೀತಿ ಅನಿವಾರ್ಯವಾದ ಒಂದು ಬಲವಂತದ ಒಂದು ವಿಚಾರಕ್ಕೆ ನೀವು ಅನಿವಾರ್ಯವಾಗಿ ಬದುಕಕ್ಕೆ ಆಗೋದಿಲ್ಲ. ಅದರಿಂದ ಹೊರಗೆ ಬರ್ತೀರಾ, ಇಲ್ಲ ಅವರನ್ನೇ ಬದಲಾಯಿಸ್ತೀರಾ. ನೀವು ನಿಮ್ಮ ಮನಸ್ಸಿನ ಶಾಂತಿ ನೆಮ್ಮದಿಯ ಕೀಲಿಕೈ ಇನ್ನೊಬ್ಬರ ಕೈಗೆ ಇಡ್ತಿರೋ, ಇಲ್ಲ ಆಗಲೇ ಅನಿವಾರ್ಯವಾದ ಜೀವನ ಶುರುವಾಗಿ ಅಶಾಂತಿ ಮನೆ ಮಾಡಿದೆಯೋ ನಿಮ್ಮ ಜೀವನದಲ್ಲಿ, ಆ ರೀತಿಯ ಒಂದು ಅನಾಸಕ್ತಿ ಅಂದರೆ ಅವರಿಗೆ ನಿಮ್ಮ ಬಗ್ಗೆ ಪ್ರೀತಿ ಕಾಳಜಿ ಇಲ್ಲ, ನಿಮಗೆ ಅವ್ರ ಬಗ್ಗೆ ಪ್ರೀತಿ ಕಾಳಜಿ ಇಲ್ಲ ಅಂತಲ್ಲ. ಆದರೆ ಯಾವುದನ್ನು ಹಿಡಿದು ಇಟ್ಕೊಳ್ಬೇಕು ಅಂತೇಳಿ ನೀವು ಹಠ ಮಾಡದೇ ಇರ್ತೀರೋ ಅಲ್ಲಿ ನೀವು ಸರಾಗವಾಗಿ ಮುಂದೆ ಹೋಗ್ತೀರಾ, ಫ್ಲೋ ಆಗುತ್ತೆ. ಅಂದರೆ ಈಗ ಹರಿತಾ ಇರುವ ನೀರಿಗೆ ತಡೆ ಒಡ್ಡಿದರೆ ಅದು ಅಲ್ಲೇ ಹರಡುತ್ತೆ. ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಅದು ಸೀಮಿತ ಆಗುತ್ತೆ. ಅದನ್ನು ಹರಿಲಿಕ್ಕೆ ಬಿಟ್ಟರೆ ನಿಮ್ಮ ಜೀವನದಲ್ಲಿ ನೀವು ಇನ್ನಷ್ಟು ಒಳ್ಳೆಯದನ್ನು ಪಡ್ಕೊಳ್ಬೋದು, ಒಳ್ಳೊಳ್ಳೆಯ ಬದಲಾವಣೆಗಳ ಜೊತೆ ಮುಂದೆ ಸಾಕ್ತಾನೆ ಇರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲೊಂದು ವಿಚಾರ ಬರ್ತಾ ಇದೆ. ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಬಿಡ್ತೀನಿ. ಇಲ್ಲಿ ಸಾಕಷ್ಟು ಗದ್ದೆಗಳಿದ್ದಾವೆ. ನಿಮ್ಮ ಗದ್ದೆಯವರಿಗೆ ನಿಮ್ಮ ಗದ್ದೆಯಿಂದನೇ ನೀರು ಹರಿದು ಹೋಗಬೇಕು, ನೀವು ಅದನ್ನು ತಡಿತೀರಾ, ಸ್ವಲ್ಪ ಹೊತ್ತು ನಿಮ್ಮ ಗದ್ದೆಗೆಲ್ಲ ತುಂಬಿಕೊಳ್ಳಿ ಅಂತೇಳಿ. ನನಗೇ ಬೇಕು ಅಂತೇಳಿ ನೀವು ಸ್ವಾರ್ಥದಿಂದ ಬಯಸೋದು ತಪ್ಪಾಗತ್ತೆ. ಅವರಿಗೂ ಸ್ವಲ್ಪ ಅಂದರೆ ನಿಮಗೆ ನಿಮ್ಮ ಗದ್ದೆಗೆ ಸಾಕಷ್ಟು ನೀರಾದಮೇಲೆ ಅದನ್ನು ಇನ್ನೊಬ್ರಿಗೆ ಬಿಟ್ಟರೆ ಅದು ಹರಿದು ಹೋಗುತ್ತೆ, ಅವರಿಗೂ ಒಳ್ಳೆಯದಾಗುತ್ತೆ. ಅವರಿಂದ ಹೀಗೆ ಮುಂದೆ 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 ಅದು ಸಾಗತ್ತೆ. ನೀವು ಅದನ್ನು ಹಿಡಿದಿಟ್ಬಿಟ್ರೆ ಸ್ವಾರ್ಥ ಆಗತ್ತೆ. ಆದರೆ ನೀವು ಎಲ್ಲಿವರೆಗೂ ಹಿಡಿದಿಡೋಕ್ಕೆ ಸಾಧ್ಯ ಇಲ್ಲ. ಭಗವಂತನ ನಿರ್ಣಯವೇ ಬೇರೆ ಆಗಿರುತ್ತೆ. ನಿಮ್ಮ ಗದ್ದೆ ತುಂಬಿದ್ಮೇಲೆ ಅದು ತಾನಾಗಿ ಅವರಿಗೆಲ್ಲ ಹರಿದೋಗುತ್ತೆ. ಈ ರೀತಿ ಮಾಡ್ಕೊಳ್ಳೋದಕ್ಕಿಂತ ಮನುಷ್ಯತ್ವ ಮಾನವೀಯತೆನ ಮೊದಲು ನೀವೇ ಜಾಗೃತಗೊಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಸಜೆಷನ್ ಸಿಗ್ತಾ ಇದೆ. ಈ ಒಂದಲ್ಲೂ ಹಾಗೆ ಇದರಿಂದ ಅತಿಯಾಗಿ ಯಾವುದನ್ನು ಹಚ್ಕೊಳ್ಬಾರ್ದು. ಇದರಿಂದ ಕೆಲವು ನೋವು ನಿರಾಸೆಗಳು ಆಗೋದೇ ಇಲ್ಲ. ಕೆಲವು ಬಾರಿ ನಿಮ್ಮನ್ನು ಹಾಗೆ ನೋಯಿಸಿದ ಸಂಬಂಧವನ್ನು ಬೇರೆಯವರು ನನ್ನದು ಅನ್ನೋ ರೀತಿಲಿ ನೋಡಿದರೂ ಕೂಡ, ನನ್ನದು ಅನ್ನುವ ಮುಖಾಂತರ ಕೆಲವು ಬಾರಿ ಅವರು ಅದನ್ನು ಆವರಿಸಿದರೂ ಕೂಡ ಆಗಲೇ ನಿಮ್ಮ ಬೆಲೆ ತಿಳಿಯುವುದು. ನಿಮ್ಮ ಜೀವನ ಮತ್ತೊಮ್ಮೆ ಹೊಸದಾಗಿ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಿಮಗೊಂದು ಅವಕಾಶ ಸಿಗುತ್ತೆ. ಹಾಗೂ ಕರ್ಮದ ಉದ್ದೇಶ ಕೂಡ ಪೂರ್ಣಗೊಳಿಸಿಕೊಳ್ಳೋಕ್ಕೂ ನೀವು ಸಹಾಯ ಮಾಡ್ದಂಗಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿಮ್ಮ ಜೀವನದಲ್ಲಿ ಈಗ ಏನೆಲ್ಲ ನಡೀತಾ ಇದೆಯೋ ಅದಕ್ಕೆ ನಿಮ್ಮದೇ ಆದ ಒಂದು ಕರ್ಮದ ಉದ್ದೇಶ ಕಾರಣವಾಗಿರುತ್ತೆ. ಅದನ್ನೇ ನೀವು ಅನುಭವಿಸಬೇಕು. ಅದರಲ್ಲಿ ಖಂಡಿತ ಬದಲಾವಣೆನ ತಂದ್ಕೊಳ್ಬೋದು. ಕರ್ಮ ಅನ್ನೋದು ಸ್ಟ್ರಕ್ ಎನರ್ಜಿ ಅಲ್ಲ, ಅದನ್ನು ಹರಿಲಿಕ್ಕೆ ಬಿಟ್ಟಾಗ, ಸುಧಾರಿಸ್ಕೊಂಡಾಗ ಹಾಗೆ ಅದರಲ್ಲಿ ನೀವು ಪ್ರಗತಿಯನ್ನು ಕಾಣ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಗುರುವಿನ ಉಪದೇಶವಾಗಿದೆ. ಇಂದಿನ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.